ಇಂದು ಬೆಳಿಗ್ಗೆ ಬೆಳಿಗ್ಗೆ ಇಡೀ ಮನೆಯಲ್ಲಿ ಗಲಾಟೆ ಗೊಂದಲವೇರ್ಪಟ್ಟಿತ್ತು. ರೂಪ ಹಾಗೂ ಮನಿಷಾಳ ಜಗಳ ಮತ್ತು ಜೋರು ಜೋರಾಗಿ ಕೂಗಾಡುತ್ತಿರುವ ಶಬ್ದಗಳು ಹೊರಗಡೆ ಬಂದು ಹೋಗುವ ಹಳ್ಳಿಯ ಜನಕ್ಕೂ ಕೂಡ ತಲುಪುತ್ತಿತ್ತು. ಈ ಜಗಳ ಹೇಗೆ ಶುರುವಾಯಿತು ಎಂದು ಯಾರೂ ಕೂಡ ತಿಳಿದುಕೊಳ್ಳಲು ಸಾಧ್ಯವಿರಲಿಲ್ಲ. ಆದರೆ ಈಗ ಮನೆಯ ಅಂಗಳವು ಕುರುಕ್ಷೇತ್ರವಾಗಿ ಮಾರ್ಪಟ್ಟಿತ್ತು. ರೂಪ ಸಿಟ್ಟಿನಿಂದ ಕೂಗಾಡಿದಳು. ಏನೆಂದು ತಿಳಿದುಕೊಂಡಿದ್ದೆ? ಎಲ್ಲ ಹಾಲನ್ನು ಯಾರಿಗೂ ತಿಳಿಯದ ಹಾಗೆ ಕುಡಿದು ಬಿಡಬೇಕು ಎಂದು ಅಂದುಕೊಂಡಿದ್ದೇನು? ಆನಂತರ ಹಾಲು ಎಲ್ಲಿಗೆ ಹೋಯಿತು ಎಂದು ಯಾರಿಗೂ ಕೂಡ ತಿಳಿಯುವುದಿಲ್ಲ ಅಲ್ಲವೇ? ಆಗ ಅವಳ ತಂಗಿ ಮನಿಷಾ ಕೂಡ ಏರಿದ ಸ್ವರದಲ್ಲಿ ಹೇಳಿದಳು. ಒಳ್ಳೆಯದು, ಎಲ್ಲ ಪಲ್ಯವನ್ನು ನೀವು ಹಾಗೂ ನಿಮ್ಮ ಹೊಟ್ಟೆಬಾಕ ಪತಿ ಖಾಲಿ ಮಾಡಿದ್ದಿರಲ್ಲ. ನಿಮಗಷ್ಟೇ ಚಾಲಾಕಿತನ ಗೊತ್ತೇನು? ಈಗ ರೂಪಾಳ ಬಾರಿಯಾಗಿತ್ತು. ಮನೆಯ ರೇಷನ್ ಕೂಡ ನನ್ನ ಗಂಡನ ಸಂಪಾದನೆಯಿಂದ ಬರುತ್ತದೆ. ನಿನ್ನ ಗಂಡ ಮಾಡುವುದಾದರೂ ಏನು? ನಿಮ್ಮ ಮಾತಿನ ಅರ್ಥವೇನು? ನನ್ನ ಗಂಡ ಸೋಮಾರಿಯೇನು? ಯಾವ ಕೆಲಸವನ್ನು ಮಾಡುವುದಿಲ್ಲವೇ? ಮನಿಷಾ ಗರ್ಜಿಸಿದಳು. ಅಂಗಳದಲ್ಲಿ ಮಂಚದ ಮೇಲೆ ಕುಳಿತುಕೊಂಡಿದ್ದ ಗೋಪಿನಾಥ್ ಅವರು ದೀರ್ಘವಾದ ನಿಟ್ಟುಸಿರನ್ನು ತೆಗೆದುಕೊಳ್ಳುತ್ತಾ ತನ್ನ ಪತ್ನಿ ಕಾವೇರಿಯಲ್ಲಿ ಹೇಳಿದರು. ಇವರಿಬ್ಬರದು ಮತ್ತೆ ಶುರುವಾಯಿತು. ಇವರಿಬ್ಬರಿಗೂ ಮಾಡಲು ಬೇರೆ ಏನು ಕೆಲಸವಿಲ್ಲವೇ? ಕಾವೇರಿಯವರು ತುಂಬ ಶಾಂತಿಯಿಂದ ಉತ್ತರ ನೀಡಿದರು. ರೀ, ಏನು ಅಂದರೆ ಇದು ಪ್ರತಿದಿನದ ನಾಟಕವಾಗಿದೆ. ಎಲ್ಲಿಯವರೆಗೆ ಒಬ್ಬರಿಗೊಬ್ಬರ ಮಾತನ್ನು ಮತ್ತೊಬ್ಬರು ಕೇಳುವುದಿಲ್ಲವೋ ಅಲ್ಲಿಯವರೆಗೂ ಅವರು ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ. ಆಗ ಒಂದು ಕಠೋರ ಶಬ್ದ ಬಂದಿತು. ನಾನು ಹೇಳುತ್ತೇನೆ, ಎಲ್ಲರೂ ಸುಮ್ಮನಾಗಿ, ಇಲ್ಲವಾದಲ್ಲಿ ನಾಲಿಗೆ ಕಿತ್ತು ಹಾಕುತ್ತೇನೆ. ಹೌದಾ? ಮುಟ್ಟಿ ನೋಡೋಣ. ಜಗಳ ಉಗ್ರ ರೂಪ ತಾಳಿತು. ರೂಪ ಮತ್ತು ಮನಿಷಾ ಇಬ್ಬರು ಒಬ್ಬರ ಕಡೆಗೆ ಮತ್ತೊಬ್ಬರು ಏರಿ ಹೋಗಿದ್ದರು. ಈಗ ಜಗಳ ಬಾಯಿಗಷ್ಟೇ ಸೀಮಿತವಾಗಿರಲಿಲ್ಲ, ಬದಲಾಗಿ ಕೈ ಮಿಲಾಯಿಸುವುದರ ಮಟ್ಟಿಗೆ ಸಾಗಿತ್ತು. ಆಗ ಇಬ್ಬರ ಗಂಡಂದಿರು ಮಧ್ಯದಲ್ಲಿ ಬಂದರು. ರಾಜೇಶನು ಸಿಟ್ಟಿನಿಂದ ಓಡುತ್ತಾ ಬಂದನು. ರೂಪಾಳ ಕೈ ಹಿಡಿದು ಹೇಳಿದನು, ಸಾಕು, ಇದು ಅತಿಯಾಯಿತು, ಒಳಗೆ ನಡೆ. ಮೋಹಿತ್ ಕೂಡ ಮನಿಷಳನ್ನು ಎಳೆದೊಯ್ಯುತ್ತಾ ಹೇಳಿದನು, ಸುಮ್ಮನಾಗು ಮತ್ತು ಒಳಕ್ಕೆ ನಡೆ. ಇದು ನಿನ್ನ ಪ್ರತಿನಿತ್ಯದ ತಮಾಷೆಯಾಗಿದೆ. ಇಬ್ಬರು ಪತ್ನಿಯರು ಒಳಗಡೆಯಂತೂ ಹೋದರು. ಆದರೆ ಅವರ ಕ್ರೋಧದ ಅಗ್ನಿ ಮಾತ್ರ ಕಡಿಮೆಯಾಗಿರಲಿಲ್ಲ. ಆಗ ರಾಜೇಶ್ ಗಂಭೀರ ಸ್ವರದಲ್ಲಿ ಹೇಳಿದನು, ರೂಪ, ಪ್ರತಿನಿತ್ಯದ ಈ ಜಗಳ ನೋಡುವವರಿಗೆ ಚೆನ್ನಾಗಿ ಕಾಣಿಸುವುದಿಲ್ಲ. ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಇರಬೇಕು. ರೂಪಾಳು ಉರಿಯುತ್ತಿರುವ ಕಣ್ಣುಗಳಿಂದ ಅವನ ಕಡೆಗೆ ನೋಡಿದಳು ಮತ್ತು ವ್ಯಂಗ್ಯದಿಂದ ನಕ್ಕಳು. ಹೌದಾ, ನೀವು ನನಗೆ ಒಟ್ಟಿಗೆ ಇರಬೇಕೆಂಬ ಪಾಠ ಕಲಿಸುತ್ತಿದ್ದೀರಾ? ಮೊದಲು ಇದನ್ನಾದರೂ ತಿಳಿದುಕೊಳ್ಳಿ. ಆ ಮನಿಷಾ ನಿಮ್ಮ ಬಗ್ಗೆ ಏನೇನು ಹೇಳುತ್ತಿದ್ದಳು ಗೊತ್ತೇನು? ರಾಜೇಶನು ಅಚ್ಚರಿಗೊಂಡನು. ಅವಳು ಏನು ಹೇಳಿದಳು? ರೂಪ ಹೇಳಿದಳು. ರೀ, ಅವಳು ಏನೇನೂ ಹೇಳಲಿಲ್ಲ ಬಿಡಿ. ಮನೆಯ ರೇಷನನ್ನು ನೀವು ಒಬ್ಬರೇ ತಿಂದು ಹಾಕುತ್ತೀರಂತೆ. ಯಾವುದೇ ಕೆಲಸವನ್ನು ಮಾಡುತ್ತಿಲ್ಲವಂತೆ. ಕುಳಿತಲೇ ಎಲ್ಲವನ್ನು ತಿನ್ನುತ್ತೀರಂತೆ. ರಾಜೇಶನ ಮುಖ ಕೆಂಪಾಯಿತು. ಅವಳಿಗೆ ಇಷ್ಟೊಂದು ಧೈರ್ಯವೇ? ದೊಡ್ಡವರು ಚಿಕ್ಕವರು ಎಂಬ ಪ್ರಜ್ಞೆ ಬೇಡವೇ? ಅದಲ್ಲದೆ ಮತ್ತೇನು? ಈ ರೀತಿ ಪ್ರತಿದಿನ ಜಗಳವಾಡುವುದರ ಬದಲು ನಾವು ಬೇರೆಯಾಗುವುದೇ ಒಳ್ಳೆಯದು. ನಮಗೆ ಇಷ್ಟ ಬಂದ ಹಾಗೆ ತಿನ್ನೋಣ, ನಮ್ಮಿಷ್ಟದಂತೆ ಬದುಕೋಣ. ಹೀಗೆ ಹೇಳುವಾಗ ರೂಪಾಳ ಮುಖದಲ್ಲಿ ಒಂದು ಕುಟಿಲ ನಗು ಮೂಡಿತ್ತು. ಮತ್ತೊಂದು ಕಡೆ ಮೋಹಿತ್ ಕೂಡ ಸಿಟ್ಟಿನಿಂದ ಮನಿಷಾಳಿಗೆ ಬೈಯುತ್ತಿದ್ದನು. ನಾನು ನಿನಗೆ ಎಷ್ಟು ಬಾರಿ ಹೇಳಿಲ್ಲ, ಈ ರೀತಿ ಜಗಳ ಮಾಡಲು ಹೋಗಬೇಡ. ಪ್ರತಿ ಬಾರಿಯೂ ಏಕೆ ತಮಾಷೆ ಮಾಡುತ್ತಿದ್ದೀಯಾ? ಮನಿಷಾಳು ಶಾಂತವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ಹೇಳಿದಳು. ಹಾಂ, ನಾನು ಮಾತನಾಡಿದರೆ ಅದು ತಮಾಷೆ. ನಿಮ್ಮ ಅತ್ತಿಗೆ ನನ್ನನ್ನು ಕೀಳಾಗಿ ನೋಡಿದರೆ ಅದು ಏನೂ ಅಲ್ಲವೇ? ನಿಮಗಂತೂ ಇಡೀ ದಿನ ನಿಮ್ಮ ಅಣ್ಣ ಅತ್ತಿಗೆಯರ ಎಷ್ಟೇ ಜಪ ಮಾಡಿದರೂ ಸುಸ್ತಾಗುವುದಿಲ್ಲ. ಅವಳು ನಿಮಗೆ ಏನು ಹೇಳುತ್ತಿದ್ದಳೆಂದು ಗೊತ್ತೇನು? ನಿಮ್ಮನ್ನು ಸೋಮಾರಿ, ಕೆಲಸಕ್ಕೆ ಬಾರದವನು, ಅಸಹಾಯಕ ಮತ್ತು ಇನ್ನೂ ಏನೇನು ಹೇಳಿದಳೋ ಗೊತ್ತಿಲ್ಲ. ನಾನಂತೂ ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಈಗ ನಾನು ಅಕ್ಕನ ಜೊತೆಗೆ ಒಂದೇ ಅಡುಗೆ ಮನೆಯಲ್ಲಿ ಕೆಲಸ ಮಾಡಲು ಸರ್ವತಾ ಸಾಧ್ಯವಿಲ್ಲ. ಈಗ ಮೋಹಿತ್ನ ಕಣ್ಣುಗಳು ಸಿಟ್ಟಿನಿಂದ ಕೆಂಪಾದವು. ಏನು? ಅತ್ತಿಗೆ ಹಾಗೆ ಹೇಳಿದಳೇನು? ಒಂದು ವೇಳೆ ನಂಬಲು ಸಾಧ್ಯವಾಗದಿದ್ದರೆ ಸ್ವತಃ ಹೋಗಿ ಕೇಳು. ಈಗ ಇಬ್ಬರು ಸಹೋದರರ ರಕ್ತ ಕುದಿಯುತ್ತಿತ್ತು. ಇಬ್ಬರು ಸಿಟ್ಟಿನಿಂದ ಅಂಗಳಕ್ಕೆ ಬಂದರು. ಅವರ ಹಿಂದೆ ಹಿಂದೆ ಇಬ್ಬರು ಪತ್ನಿಯರು ಬಂದರು. ಈಗ ಜಗಳ ಕೇವಲ ಅಕ್ಕ ತಂಗಿಯರಲ್ಲಿ ಮಾತ್ರ ಇರಲಿಲ್ಲ, ಬದಲಾಗಿ ಇಬ್ಬರು ಸಹೋದರರ ನಡುವೆ ಕೂಡ ಜಗಳ ಶುರುವಾಯಿತು. ಆಗ ರಾಜೇಶನು ಗರ್ಜಿಸುತ್ತಾ ಹೇಳಿದನು, ತಮ್ಮ, ನಿನ್ನ ಪತ್ನಿಗೆ ಬುದ್ಧಿ ಹೇಳು. ಅವಳು ರೂಪಾಳಿಗೆ ಏನು ಹೇಳಿದ್ದಳೋ ಅದಕ್ಕೆ ಕ್ಷಮೆ ಕೇಳಲು ಹೇಳು. ಆಗ ಮೋಹಿತ್ನು ತಿರುಗಿ ಉತ್ತರ ನೀಡಿದನು, ಏಕಣ್ಣ, ಜಗಳ ಅತ್ತಿಗೆ ಶುರು ಮಾಡಿದ್ದಾಳೆ ಎಂದ ಮೇಲೆ ಮನಿಷಾ ಏಕೆ ಕ್ಷಮೆ ಕೇಳಬೇಕು? ಅವಳು ಏನೇನು ಹೇಳಿದ್ದಾಳೆ ಅವಳನ್ನೇ ಕೇಳಿ. ಹೌದಾ, ನಿನ್ನ ಹೆಂಡತಿಯು ನಮ್ಮ ವಿರುದ್ಧ ಏನೆಲ್ಲ ಮಾತನಾಡಿದ್ದಾಳೆಂದು ಗೊತ್ತೇನು ಎಂದು ರಾಜೇಶ್ ಹೇಳಿದಾಗ ರೂಪ ಕೂಡ ಹೇಳಿದಳು. ಹಾಗಾದರೆ ಸರಿ, ಹಿಂದೆ ಒಂದು ನಿರ್ಧಾರವಾಗಲಿ. ಆಗ ಮನಿಷಾ ಕೂಡ ಕುದಿಯುತ್ತಾ ಹೇಳಿದಳು, ಹೌದು, ಒಂದು ನಿರ್ಧಾರವಾಗಲಿ. ಎಲ್ಲಿಯವರೆಗೆ ಪ್ರತಿದಿನ ಈ ರೀತಿ ಕಚ್ಚಾಟ ನಡೆಯುತ್ತಿರಬೇಕು? ಆಗ ಕಾವೇರಿಯವರು ಮುಂದೆ ಬಂದರು. ಅವರ ಧ್ವನಿಯಲ್ಲಿ ಸಿಟ್ಟಿಗಿಂತ ಹೆಚ್ಚಾಗಿ ಅಸಹಾಯಕತೆ ಇತ್ತು. ನೀವು ಏನು ಹೇಳುತ್ತಿದ್ದೀರಿ? ನಿಮಗೆ ಸ್ವಲ್ಪವೂ ನಾಚಿಕೆ ಆಗುವುದಿಲ್ಲವೇ? ನಿಮ್ಮ ಅಪ್ಪಾಜಿ ಅನಾರೋಗ್ಯ ಪೀಡಿತರಾಗಿದ್ದಾರೆ. ಕನಿಷ್ಠವೆಂದರೂ ನಿಮಗೆ ಅವರ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲವೇ?
ಮಾನಮರ್ಯಾದೆ ಹೋಗುವುದು ಬಾಕಿ ಉಳಿದಿಲ್ಲ. ಜನರು ಏನು ಹೇಳಬಹುದು? ಒಂದೇ ಮನೆಯಲ್ಲಿ ಇರುತ್ತೀರೆಂದರೆ ಪರಸ್ಪರ ಈ ರೀತಿ ಜಗಳವಾಡುತ್ತಿದ್ದಿರಲ್ಲ. ಆಗ ರಾಜೇಶನು ಸಿಟ್ಟಿನಿಂದ ಕೈ ಎತ್ತಿದನು. ಅಮ್ಮ, ನೀವು ಮಧ್ಯದಲ್ಲಿ ಮಾತನಾಡಬೇಡಿ. ಇಂದು ಒಂದು ನಿರ್ಧಾರವಾಗಲೇಬೇಕು. ಮೋಹಿತ್ನು ಕೂಡ ಈಗ ಸಂಪೂರ್ಣವಾಗಿ ಸೆಟೆದು ನಿಂತಿದ್ದನು. ಹಾಗಾದರೆ ತಡ ಯಾಕೆ ಅಣ್ಣ? ಅಪ್ಪಾಜಿ ಕೂಡ ಇಲ್ಲೇ ಇದ್ದಾರೆ ಮತ್ತು ಅಮ್ಮ ಕೂಡ. ದಿನನಿತ್ಯದ ಈ ಕಿರಿಕಿರಿಗಿಂತ ಒಳ್ಳೆಯದೇನೆಂದರೆ ಮನೆ ಭಾಗವಾಗಲಿ. ಗೋಪಿನಾಥ್ ಅವರು ಇಲ್ಲಿಯವರೆಗೆ ಎಲ್ಲವನ್ನೂ ಕೇಳುತ್ತಿದ್ದವರು ಉಸಿರನ್ನು ತೆಗೆದುಕೊಳ್ಳುತ್ತಾ ಹೇಳಿದರು. ಸ್ವಲ್ಪ ಯೋಚಿಸಿ ಮಾತನಾಡಿ. ಒಂದೇ ಮನೆಯಲ್ಲಿ ಇರುತ್ತಿದ್ದೀರಿ ಎಂದ ಮೇಲೆ ಚಿಕ್ಕ ಪುಟ್ಟ ವಿಷಯಗಳು ನಡೆಯುತ್ತಲೇ ಇರುತ್ತವೆ. ಮನೆಯಲ್ಲಿ 4 ಪಾತ್ರೆಗಳು ಇರುತ್ತವೆ ಎಂದರೆ ಘರ್ಷಣೆ ನಡೆದು ಶಬ್ದ ಬಂದೇ ಬರುತ್ತವೆ. ಇದರ ಅರ್ಥ ಇದಕ್ಕೆ ಪ್ರತಿಯಾಗಿ ಮನೆಯನ್ನು ಒಡೆಯಬೇಕೇನು? ರಾಜೇಶ್ನು ತಕ್ಷಣ ಉತ್ತರ ನೀಡಿದನು. ಅಪ್ಪಾಜಿ, ನಾವು ಕೂಡ ಈಗ ಇಬ್ಬಾಗವಾಗಲಿ ಎಂದು ಬಯಸಿದ್ದೇವೆ. ಈಗ ಗೋಪಿನಾಥ್ ಅವರ ಕಣ್ಣುಗಳು ತುಂಬಿ ಬಂದವು. ಅವರು ಕಹಿ ನಗುವಿನೊಂದಿಗೆ ಹೇಳಿದರು. ನಿಮಗೇನು ಇಷ್ಟ ಎಂದು ನೀವು ಹೇಳಿದ್ದೀರಿ, ಆದರೆ ನಮಗೇನು ಇಷ್ಟ ಎಂದು ಯಾರಿಗೂ ಕೂಡ ನಮ್ಮ ಬಗ್ಗೆ ಚಿಂತೆ ಇಲ್ಲ. ಆಕಸ್ಮಿಕವಾಗಿ ಜಗುಲಿಯಲ್ಲಿ ಮೌನ ಆವರಿಸಿತು. ಗೋಪಿನಾಥ್ ಅವರು ಗರ್ಜಿಸುತ್ತಾ ಹೇಳಿದರು. ಎಲ್ಲರೂ ಒಂದು ಮಾತನ್ನು ಗಮನವಿಟ್ಟು ಕೇಳಿ. ಎಲ್ಲಿಯವರೆಗೆ ನಾನು ಬದುಕಿರುತ್ತೇನೋ ಅಲ್ಲಿಯವರೆಗೂ ಈ ಮನೆ ಇಬ್ಬಾಗವಾಗಲು ಸಾಧ್ಯವಿಲ್ಲ. ಅವರ ಧ್ವನಿಯಲ್ಲಿ ಎಂತಹ ದೃಢತೆ ಇತ್ತೆಂದರೆ ಕೆಲವೇ ಕ್ಷಣಗಳಲ್ಲಿ ಎಲ್ಲರೂ ಸುಮ್ಮನಾದರು. ಆನಂತರ ರೂಪ ಹಾಗೂ ಮನಿಷಾ ಇಬ್ಬರು ಸಿಟ್ಟಿನಿಂದ ಸಿಡಿಮಿಡಿಗೊಂಡರು. ಕಾಲನ್ನು ನೆಲಕ್ಕೆ ತುಳಿಯುತ್ತಾ ತಮ್ಮ ತಮ್ಮ ಕೋಣೆಗೆ ಹೊರಟರು. ಅವರ ಹಿಂದೆ ಹಿಂದೆ ರಾಜೇಶ್ ಹಾಗೂ ಮೋಹಿತ್ ಕೂಡ ಹೊರಟು ಹೋದರು. ರೂಪ ಕೋಪದಿಂದ ಕುದಿಯುತ್ತಾ ಬೆಡ್ ಮೇಲೆ ಬಂದು ಕುಳಿತುಕೊಂಡಳು. ಅವಳು ಹತ್ತಿರದಲ್ಲಿ ಇಟ್ಟ ನೀರನ್ನು ತೆಗೆದುಕೊಂಡಳು. ನೆಲದ ಮೇಲೆ ಎಸೆದಳು ಮತ್ತು ಹೇಳಿದಳು, ನೀವೊಬ್ಬರು ಇದ್ದೀರಿ. ಅಪ್ಪಾಜಿ ತಮ್ಮ ಆದೇಶ ನೀಡಿದ್ದೇ ತಡ. ನೀವು ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಒಳಗಡೆ ಬಂದು ಬಿಟ್ರಿ. ಆಗ ರಾಜೇಶನು ದೀರ್ಘವಾದ ನಿಟ್ಟುಸಿರನ್ನು ತೆಗೆದುಕೊಂಡನು ಮತ್ತು ಹೇಳಿದನು, ರೂಪ, ಮತ್ತೇನು ಮಾಡಬೇಕಾಗಿತ್ತು? ಅಪ್ಪಾಜಿ ಎಷ್ಟೊಂದು ಚಿಂತೆಗೊಳಗಾಗಿದ್ದರೂ ನೀವು ನೋಡಲಿಲ್ಲವೇ? ಅವರ ಮುಖದಲ್ಲಿ ಎಂತಹ ಕೋಪವಿತ್ತು. ಹೌದಾ? ಇಲ್ಲಿಯವರೆಗೆ ನೀವು ಕೇವಲ ನಿಮ್ಮ ಅಪ್ಪಾಜಿಯ ಸಿಟ್ಟನ್ನು ನೋಡಿದ್ದೀರಿ, ನನ್ನ ಕೋಪವನ್ನಲ್ಲ. ಅವರ ಮುಂದೆ ಪ್ರತಿ ಬಾರಿಯೂ ತಲೆಯನ್ನು ತಗ್ಗಿಸಿಕೊಳ್ಳುತ್ತೀರಿ. ಆದರೆ ಈ ಬಾರಿ ಮಾತ್ರ ಸಾಧ್ಯವಿಲ್ಲ. ಒಂದೋ ಈ ಮನೆ ಭಾಗವಾಗಲಿ, ಇಲ್ಲದೆ ಹೋದರೆ ನಾನು ನನ್ನ ಮಕ್ಕಳನ್ನು ಕರೆದುಕೊಂಡು ತವರಿಗೆ ಹೋಗುತ್ತೇನೆ. ರೂಪ ಧಮ್ಕಿ ಹಾಕುತ್ತಾ ಹೇಳಿದಳು. ರಾಜೇಶನು ಆಶ್ಚರ್ಯಚಕಿತನಾದನು ಮತ್ತು ಹೇಳಿದನು, ಹೀಗೇಕೆ ಮಾತನಾಡುತ್ತಿದ್ದೀಯಾ? ನಾನೇನಾದರೂ ಮಾಡುತ್ತೇನೆ. ಮತ್ತೊಂದು ಕಡೆ ಮನಿಷಾಳ ಮುಖ ಕೂಡ ಸಿಟ್ಟಿನಿಂದ ಕೆಂಪಾಗಿತ್ತು. ಅವಳು ತನ್ನ ತಲೆಯ ಮೇಲೆ ಹೊದ್ದುಕೊಂಡಿದ್ದ ಸೆರಗನ್ನು ತೆಗೆದಳು ಮತ್ತು ಹಾಸಿಗೆ ಮೇಲೆ ಕುಳಿತುಕೊಂಡಳು. ಮೋಹಿತ್ನು ಬಾಗಿಲನ್ನು ಬಂದ್ ಮಾಡುತ್ತಾ ಹೇಳಿದನು, ಮನಿಷಾ, ಈಗ ಮತ್ತೆ ಶುರು ಹಚ್ಚಿಕೊಳ್ಳಬೇಡ. ಅಪ್ಪಾಜಿ ಹೇಳಿದರಲ್ಲವೇ ಇಬ್ಬಾಗ ಮಾಡಲು ಸಾಧ್ಯವಿಲ್ಲ. ಹಾಗೆಂದ ಮಾತ್ರಕ್ಕೆ? ಮನಿಷಾ ಉರಿದುಕೊಳ್ಳುತ್ತಾ ಹೇಳಿದಳು. ಈ ಮನೆಯಲ್ಲಿ ನನಗೆ ಸ್ವಲ್ಪವಾದರೂ ಮರ್ಯಾದೆ ಇದೆಯೋ ಇಲ್ಲವೋ? ನಾನು ಯಾವಾಗಲೂ ಅಕ್ಕನ ಬೈಗುಳವನ್ನು ಕೇಳುತ್ತಿರಬೇಕೇನು? ಸಾಕು, ಹೆಚ್ಚಾಯಿತು. ಎಲ್ಲಿಯವರೆಗೆ ಈ ಮನೆಯನ್ನು ಇಬ್ಬಾಗ ಮಾಡುವುದಿಲ್ಲವೋ ನಾನು ಒಂದು ಅಗುಳು ಅನ್ನವನ್ನು ಕೂಡ ತಿನ್ನುವುದಿಲ್ಲ. ಮೋಹಿತ್ ಚಿಂತೆಗೊಳಗಾದನು. ಇದೇನು ಹೇಳುತ್ತಿದ್ದೀಯಾ ಮನಿಷಾ? ಏನು ಮಾಡಬೇಕೋ ಅದನ್ನೇ ಹೇಳುತ್ತಿದ್ದೇನೆ. ಒಂದೋ ಈ ಮನೆಯನ್ನು ಇಬ್ಬಾಗ ಮಾಡಬೇಕು, ಇಲ್ಲ ನಾನು ಉಪವಾಸ ಸಾಯುತ್ತೇನೆ. ಮನಿಷಾ ಕಡ್ಡಿ ತುಂಡು ಮಾಡಿದಂತೆ ಹೇಳಿದಳು. ರಾತ್ರಿಯ ಸಮಯವಾಗಿತ್ತು. ಆದರೂ ಇಡೀ ಮನೆಯಲ್ಲಿ ಇನ್ನೂ ಬಿಗುವಿನ ವಾತಾವರಣವಿತ್ತು. ರಾಜೇಶ್ ಹಾಗೂ ಮೋಹಿತ್ ಇಬ್ಬರು ಇಕ್ಕಟ್ಟಿನಲ್ಲಿ ಸಿಲುಕಿದರು. ಮನೆಯಲ್ಲಿ ಪ್ರತಿದಿನದ ಕಲಹದಿಂದ ತಪ್ಪಿಸಿಕೊಳ್ಳಲು ಈಗ ಅವರಿಗೆ ಉಳಿದಿರುವುದು ಒಂದೇ ದಾರಿಯಾಗಿತ್ತು, ಮನೆಯ ಇಬ್ಬಾಗ. ಮಾರನೇ ದಿನ ಬೆಳಿಗ್ಗೆ ಇಬ್ಬರು ಸಹೋದರರು ಹಳ್ಳಿಯ ಸರ್ಪಂಚರಾದ ರಾಮ್ ಸ್ವರೂಪ್ ಅವರನ್ನು ಮನೆಗೆ ಕರೆಸಿದರು. ಸರ್ಪಂಚರು ಅವರ ಮನೆ ಅಂಗಳಕ್ಕೆ ಬಂದು ತಲುಪುತ್ತಿದ್ದಂತೆ ಇಡೀ ಪರಿವಾರವು ಮೊದಲೇ ಇವರ ಬರುವಿಕೆಗಾಗಿ ಕಾದಿರುವುದನ್ನು ನೋಡಿದರು. ಕಾವೇರಿಯವರು ಮತ್ತು ಗೋಪಿನಾಥ್ ಅವರು ಒಂದು ಕೋಣೆಯಲ್ಲಿ ಸುಮ್ಮನೆ ಕುಳಿತಿದ್ದರು. ರೂಪ ಹಾಗೂ ಮನಿಷಾ ಇಬ್ಬರು ಗರ್ವದಿಂದ ತಲೆ ಎತ್ತಿ ನಿಂತಿದ್ದರು. ಆಗ ರಾಜೇಶನು ಮಾತನ್ನು ಶುರು ಮಾಡಿದನು. ಸರ್ಪಂಚವರೇ, ಒಂದು ಅವಶ್ಯವಾದ ವಿಷಯವನ್ನು ಮಾತನಾಡಲು ನಿಮ್ಮನ್ನು ಇಲ್ಲಿಗೆ ಕರೆಸಿದ್ದೇವೆ. ಈಗ ಈ ಮನೆಯಲ್ಲಿ ನಾವೆಲ್ಲರೂ ಒಟ್ಟಿಗೆ ಇರುವುದು ತುಂಬ ಕಷ್ಟವಾಗಿದೆ. ಆದ್ದರಿಂದ ನಾವು ಮನೆ ವಿಭಾಗವಾಗಬೇಕೆಂದು ಬಯಸಿದ್ದೇವೆ. ಆಗ ಸರ್ಪಂಚರು ಗೋಪಿನಾಥ್ ಅವರ ಕಡೆಗೆ ನೋಡಿದರು. ಅವರು ಈಗಲೂ ಸುಮ್ಮನಿದ್ದರು. ಅವರು ದೀರ್ಘವಾದ ನಿಟ್ಟುಸಿರನ್ನು ಎಳೆದುಕೊಳ್ಳುತ್ತಾ ಹೇಳಿದರು, ಗೋಪಿನಾಥ್ ಅವರೇ, ಮಕ್ಕಳ ಮದುವೆಯಾದ ಮೇಲೆ ಅವರದೇ ಆದ ಸ್ವಂತ ಪರಿವಾರವಿರುತ್ತದೆ. ಹಾಗೆಂದ ಮೇಲೆ ಮನೆಯನ್ನು ಇಬ್ಬಾಗ ಮಾಡೋ ಪರಿಸ್ಥಿತಿ ಬಂದೇ ಬರುತ್ತದೆ. ಒಂದು ವೇಳೆ ಇದೇ ಸ್ಥಿತಿ ಮುಂದುವರಿದರೆ, ಮನೆಯನ್ನು ಇಬ್ಬಾಗ ಮಾಡುವುದನ್ನು ತಡ ಮಾಡಿದರೆ ಅದರಿಂದ ಯಾವುದೇ ಪ್ರಯೋಜನವಾಗದು. ಗೋಪಿನಾಥ್ ಅವರು ಒಮ್ಮೆ ತಮ್ಮ ದೃಷ್ಟಿಯನ್ನು ತಮ್ಮ ಪತ್ನಿ ಕಾವೇರಿಯವರ ಕಡೆಗೆ ಹರಿಸಿದರು. ಈಗ ಅವರ ಕಣ್ತುಂಬಿ ಬರುವುದರಲ್ಲಿತ್ತು. ಅವರು ಆಳವಾದ ಸ್ವರದಲ್ಲಿ ಹೇಳಿದರು, ಒಂದು ವೇಳೆ ಇದರಿಂದ ನಮ್ಮ ಮಕ್ಕಳಿಗೆ ಖುಷಿ ದೊರೆಯುತ್ತದೆ ಎಂದಾದರೆ ಸರಿ. ಮನೆಯನ್ನು 2 ಭಾಗ ಮಾಡಿಬಿಡಿ. ಮಾರನೇ ದಿನ ಪಂಚಾಯತ್ ಸೇರಿಸಲಾಯಿತು. ಇಡೀ ಹಳ್ಳಿ ಇದನ್ನು ನೋಡಲು ಒಟ್ಟಿಗೆ ಸೇರಿತು. ಗೋಪಿನಾಥ್ ಅವರ ಪರಿವಾರವು ಹಿಂದೊಮ್ಮೆ ಏಕತೆಗಾಗಿ ತುಂಬ ಹೆಸರುವಾಸಿಯಾಗಿತ್ತು.
ಅಂಥ ಪರಿವಾರವು ಇಂದು 2 ಭಾಗವಾಗುತ್ತಿತ್ತು. ಅಡುಗೆ ಮನೆಯ ಪಾತ್ರೆಗಳನ್ನು ಹಿಡಿದು ಧಾನ್ಯಗಳವರೆಗೂ ಪ್ರತಿಯೊಂದು ವಸ್ತುಗಳನ್ನು ಲೆಕ್ಕಾಚಾರದಂತೆ ಭಾಗ ಮಾಡಲಾಯಿತು. ಸೊಸೆಯಂದಿರು ತಮ್ಮ ತಮ್ಮ ವರದಕ್ಷಿಣೆಯಲ್ಲಿ ಬಂದ ಫರ್ನಿಚರ್ಗಳನ್ನು ತಮ್ಮ ತಮ್ಮ ಭಾಗದಲ್ಲಿ ತೆಗೆದುಕೊಂಡರು. ಎಲ್ಲಿಯವರೆಗೆಂದರೆ ದೇವರ ಮಂದಿರದಲ್ಲಿ ಇಟ್ಟ ಮೂರ್ತಿಗಳನ್ನು ಕೂಡ ಇಬ್ಬರು ಸೊಸೆಯಂದಿರು ತಮ್ಮ ತಮ್ಮಲ್ಲಿ ಹಂಚಿಕೊಂಡರು. ಯಾವ ಯಾವ ಜಮೀನುಗಳು ಇವರ ಭಾಗಕ್ಕೆ ಬರುತ್ತವೆ ಎಂಬುದನ್ನು ಕೂಡ ನಿರ್ಧಾರ ಮಾಡಲಾಯಿತು. ಮನೆಯ ಅಂಗಳದಲ್ಲಿ ಒಂದು ಗೆರೆಯನ್ನು ಎಳೆಯಲಾಯಿತು. ಅದು ಇಬ್ಬರು ಸಹೋದರರ ಸೀಮೆಯನ್ನು ನಿರ್ಧಾರ ಮಾಡುತ್ತಿತ್ತು. ಅಂಗಡಿ ಹಾಗೂ ಹೊಲಗಳನ್ನು ಕೂಡ ಸರಿಸಮಾನವಾಗಿ ಹಂಚಲಾಯಿತು. ಈಗ ಎಲ್ಲವನ್ನೂ ಹಂಚಲಾಗಿತ್ತು. ಆಗ ಸರಪಂಚರು ಗಂಭೀರವಾದ ಸ್ವರದಲ್ಲಿ ಹೇಳಿದರು, ಇಬ್ಬರು ಮನೆಯ ಇಬ್ಬಾಗವನ್ನಂತೂ ಮಾಡಿಕೊಂಡ್ರಿ. ಈಗ ಗಂಭೀರವಾದ ಪ್ರಶ್ನೆ ಇದೆ. ನಿಮ್ಮ ತಂದೆ ತಾಯಿಗಳು ಏನು ಮಾಡಬೇಕು? ಅವರನ್ನು ಯಾರು ಇಟ್ಟುಕೊಳ್ಳುತ್ತಾರೆ? ಅವರ ಕಾರಣದಿಂದಾಗಿಯೇ ಈ ಸಾಮಾನುಗಳು, ಈ ಮನೆ, ಆಸ್ತಿ, ಅಂತಸ್ತು ಎಲ್ಲವೂ ನಿಮಗೆ ದೊರೆತಿದೆ. ಅವರು ಎಲ್ಲಿರಬೇಕು ಎಂದು ಯೋಚಿಸಿದ್ದೀರೇನು? ಇಡೀ ಅಂಗಳದಲ್ಲಿ ಮೌನ ಆವರಿಸಿತು. ರಾಜೇಶ್ ಮತ್ತು ಮೋಹಿತ್ ಇಬ್ಬರು ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡರು. ರೂಪ ಹಾಗೂ ಮನಿಷಾ ಇಬ್ಬರು ನಾವು ಗೆದ್ದಿದ್ದೇವೆ ಎಂಬ ಖುಷಿಯಲ್ಲಿ ತೇಲುತ್ತಿದ್ದವರು ಈಗ ಅವರು ಕೂಡ ಒಬ್ಬರಿಗೊಬ್ಬರು ಗುರಾಯಿಸತೊಡಗಿದರು. ಆಗ ರೂಪ ಕೆಮ್ಮಿ ಸನ್ನೆ ಮಾಡಿದಳು. ರಾಜೇಶ್ ಕೈಯನ್ನು ಹಿಚುಕಿಕೊಳ್ಳುತ್ತಾ ಹೇಳಿದನು, ನೋಡಿ, ಅವಶ್ಯವಾಗಿ ನಾನು ದೊಡ್ಡವನಾಗಿದ್ದೇನೆ. ಆದರೆ ಆಸ್ತಿಯನ್ನು ಸರಿ ಸಮಾನವಾಗಿ ಹಂಚಲಾಗಿದೆ. ಅಂದ ಮೇಲೆ ಅಪ್ಪ ಅಮ್ಮನ ಜವಾಬ್ದಾರಿಯನ್ನು ಕೂಡ ಸಮಾನವಾಗಿ ಹಂಚಬೇಕು. ಆಗ ಸರಪಂಚರ ಜೊತೆ ಇದ್ದ ಒಬ್ಬರು ಹಿರಿಯರು ಹೇಳಿದರು, ರಾಜೇಶ್, ನೀನು ದೊಡ್ಡ ಮಗನಾಗಿದೆಯಾ? ನಿನ್ನ ಅಪ್ಪ ಅಮ್ಮನನ್ನು ನೋಡಿಕೊಳ್ಳುವುದು ನಿನ್ನ ಮೊದಲ ಜವಾಬ್ದಾರಿಯಾಗಿದೆ. ರೂಪಾ ಇಲ್ಲಿಯವರೆಗೆ ಸುಮ್ಮನಿದ್ದವಳು ತೀಕ್ಷ್ಣವಾದ ಸ್ವರದಲ್ಲಿ ಹೇಳಿದಳು, ಸರಿ, ಹಾಗಾದರೆ ಒಂದು ಕೆಲಸ ಮಾಡಿ, ಅಪ್ಪ ಅಮ್ಮನಿಗಾಗಿಯೂ ಕೂಡ ಒಂದು ಭಾಗವನ್ನು ಇಡಿ. ನಾವು ಅವರನ್ನು ನಮ್ಮ ಬಳಿ ಇಟ್ಟುಕೊಳ್ಳುತ್ತೇವೆ. ಆಗ ಮನಿಷಾ ಕೂಡ ತಕ್ಷಣ ಉತ್ತರ ನೀಡಿದಳು, ಅದು ಹೇಗೆ ಸಾಧ್ಯ? ಇದು ಸರಿಯಾಗುವುದಿಲ್ಲ. ಒಂದು ಕೆಲಸ ಮಾಡೋಣ, ಅಮ್ಮನನ್ನು ನಾವು ನಮ್ಮ ಬಳಿ ಇಟ್ಟುಕೊಳ್ಳುತ್ತೇವೆ. ಅಪ್ಪಾಜಿ, ಅಕ್ಕ, ಭಾವನ ಜೊತೆ ಇರುತ್ತಾರೆ. ಇದನ್ನು ಕೇಳಿ ಪಂಚಾಯಿತಿಯಲ್ಲಿ ನಿಂತಿದ್ದ ಕೆಲವರು ಗುಸುಗುಸು ಮಾತನಾಡತೊಡಗಿದರು. ಆದರೆ ರಾಜೇಶ್ ಹಾಗೂ ಮೋಹಿತ್ನು ಕೂಡ ಈ ನಿರ್ಣಯಕ್ಕೆ ತಮ್ಮ ಒಪ್ಪಿಗೆಯನ್ನು ಸೂಚಿಸಿದರು. ಅವರನ್ನು ಕೇಳದೆಯೇ ಅಪ್ಪ ಅಮ್ಮನ ಹಣೆಬರಹವನ್ನು ತಾವೇ ನಿರ್ಧಾರ ಮಾಡಿದರು. ಗೋಪಿನಾಥ್ ಮತ್ತು ಕಾವೇರಿಯವರು ಒಂದು ಕೋಣೆಯಲ್ಲಿ ಕುಳಿತು ಎಲ್ಲವನ್ನು ಕೇಳುತ್ತಿದ್ದರು. ಇಂದು ಅವರದೇ ಸ್ವಂತ ಮಕ್ಕಳು ಅವರನ್ನು ಇಬ್ಬಾಗ ಮಾಡಿದ್ದರು. ಗೋಪಿನಾಥ್ ಅವರ ಕಣ್ಣುಗಳು ತುಂಬಿ ಬಂದವು. ಆದರೆ ಅವರು ಏನನ್ನೂ ಹೇಳಲಿಲ್ಲ. ಸರಪಂಚರು ಭಾರವಾದ ಮನಸ್ಸಿನಿಂದ ತಲೆ ಆಡಿಸಿದರು. ಸರಿ, ನೀವೆಲ್ಲರೂ ಇದನ್ನು ಬಯಸುತ್ತೀರಿ ಎಂದಾದರೆ ಇದೇ ಸರಿ. ಪಂಚಾಯಿತಿ ಮುಗಿದು ಹೋಯಿತು. ಹಳ್ಳಿಯವರು ನಿಧಾನವಾಗಿ ಅಲ್ಲಿಂದ ಹೊರಟು ಹೋದರು. ಆ ಅಂಗಳವು ಹಿಂದೊಮ್ಮೆ ಖುಷಿಯಿಂದ ತುಂಬಿ ತುಳುಕುತ್ತಿತ್ತು. ಇಂದು ಆ ಅಂಗಳವು ಒಂದು ರೀತಿಯ ಖಾಲಿಯಾದಂತಾಯಿತು. ಅಂಗಳದ ಮಧ್ಯದಲ್ಲಿ ಇಬ್ಬರು ಹಿರಿಯ ಜೀವಗಳು ಕುಳಿತಿದ್ದರು. ಅವರೇ ಗೋಪಿನಾಥ್ ಮತ್ತು ಕಾವೇರಿ. ಗೋಪಿನಾಥ್ ಅವರು ಆಕಾಶದ ಕಡೆಗೆ ನೋಡಿದರು. ಇಂದು ಮೊದಲ ಬಾರಿ ಅವರಿಗೆ ತಮ್ಮ ಮನೆಯೇ ಅಪರಿಚಿತವೆಂಬಂತೆ ತೋರುತ್ತಿತ್ತು. ಆಗ ಒಂದು ಕಠೋರವಾದ ಶಬ್ದ ಬಂದಿತು. ಅಮ್ಮ, ಒಳಗೆ ಬನ್ನಿ, ಈಗ ನೀವು ನಮ್ಮ ಕಡೆಗೆ ಇದ್ದೀರಿ. ಇವಳು ಚಿಕ್ಕ ಸೊಸೆ ಮನಿಷಾ ಆಗಿದ್ದಳು. ಆಗ ಇನ್ನೊಬ್ಬ ಸೊಸೆ ಬಂದಳು. ಅವಳು ತಿರಸ್ಕಾರಭರಿತ ಸ್ವರದಲ್ಲಿ ಹೇಳಿದಳು, ಅಪ್ಪಾಜಿ, ನೀವು ನಮ್ಮ ಜೊತೆ ಬನ್ನಿ. ಗೋಪಿನಾಥ್ ಅವರು ನಿಧಾನವಾಗಿ ಹೇಳಿದರು, ಇಲ್ಲ, ನಾವಿಬ್ಬರು ಬೇರೆ ಬೇರೆ ಆಗಿರುವುದಿಲ್ಲ. ರೂಪಾ ತಕ್ಷಣ ಪತಿಯ ಕಡೆಗೆ ನೋಡಿದಳು. ವ್ಯಂಗ್ಯವಾಗಿ ಹೇಳಿದಳು, ನೋಡಿದ್ರಲ್ಲ ನೀವು, ಮುಪ್ಪಿನ ಕಾಲ ಬಂದಿದೆ. ಆದರೆ ಜೊತೆಯಾಗಿರೋ ಶೋಕಿ ಮಾತ್ರ ಇನ್ನೂ ಕೂಡ ಹೋಗಿಲ್ಲ. ಗೋಪಿನಾಥ್ ಅವರು ಕಣ್ಣು ಮುಚ್ಚಿಕೊಂಡರು. ಮೃದುವಾಗಿ ದೃಢ ಸ್ವರದಲ್ಲಿ ಹೇಳಿದರು, ಮಗಳೇ, ಮುಪ್ಪಿನ ಕಾಲದಲ್ಲಿಯೇ ಪತಿ ಪತ್ನಿಯರಿಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬರಿಗೊಬ್ಬರ ಆಸರೆಯ ಅವಶ್ಯಕತೆ ಇರುತ್ತದೆ. ಯಾವಾಗ ಕೈಗಳು ನಡುಗುತ್ತವೆಯೋ, ಕಾಲುಗಳು ಉತ್ತರ ನೀಡಲು ಶುರು ಮಾಡುತ್ತವೆಯೋ, ಆಗ ಒಬ್ಬರಿಗೊಬ್ಬರ ಆಸರೆಯೇ ಅವರ ಜೀವನದ ಕೊನೆಯ ಆಸರೆಯಾಗಿರುತ್ತದೆ. ಈಗ ನನ್ನ ಆರೋಗ್ಯ ಸರಿಯಾಗಿರುವುದಿಲ್ಲ. ಹೀಗಿರುವಾಗ ನನಗೆ ಕಾವೇರಿ ಒಬ್ಬಳೇ ಆಸರೆಯಾಗಿದ್ದಾಳೆ. ರಾಜೇಶ್ ಇಲ್ಲಿಯವರೆಗೆ ಸುಮ್ಮನಾಗಿದ್ದವನು ಈಗ ಬಡಬಡಿಸುತ್ತಾ ಹೇಳಿದನು, ಈಗ ಇಷ್ಟೊಂದು ದುಬಾರಿಯ ದಿನಗಳಲ್ಲಿ ನಾವು ನಿಮ್ಮಿಬ್ಬರನ್ನು ಒಟ್ಟಿಗೆ ಇಟ್ಟುಕೊಂಡು ನಮ್ಮ ಹೆಗಲ ಮೇಲೆ ಇನ್ನೂ ಭಾರವನ್ನು ಹೊರಲು ಸಾಧ್ಯವಿಲ್ಲ. ನಾವು ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇವೆ. ಹೀಗಿದ್ದರೂ ಮನೆ ಒಂದೇ ಆಗಿದೆಯಲ್ಲವೇ? ಕಾವೇರಿಯವರ ಕಣ್ಣುಗಳಲ್ಲಿ ಒಂದು ರೀತಿಯ ನೋವು ಕಾಣಿಸಿಕೊಂಡಿತು. ಒಳ್ಳೆಯದು, ಈಗ ನಿಮಗೆ ಅಪ್ಪ ಅಮ್ಮ ಭಾರವಾಗಿದ್ದಾರಲ್ಲವೇ? ಆನಂತರ ಅವರು ಒಂದು ದೀರ್ಘವಾದ ನಿಟ್ಟುಸಿರನ್ನು ಎಳೆದುಕೊಂಡರು ಮತ್ತು ತಮ್ಮ ಸೆರಗಿನ ತುದಿಯಿಂದ ಒತ್ತಿ ಬರುತ್ತಿರುವ ಕಣ್ಣೀರನ್ನು ಒರೆಸಿಕೊಂಡರು ಮತ್ತು ಹೇಳಿದರು, ಸರಿ, ಹೇಗೆ ವಿಧಿಯು ಬಯಸುತ್ತದೆಯೋ ಹಾಗೇ ಆಗಲಿ. ಆದರೆ ಈಗಂತೂ ನನ್ನ ಹಾಗೂ ನಿಮ್ಮ ಅಪ್ಪಾಜಿಯವರ ಮಂಚವನ್ನು ಅಂಗಳದಲ್ಲಿಯೇ ಹಾಕಿಡಿ. ಅಮ್ಮ, ನಾನು ನಿಮ್ಮ ಮಂಚವನ್ನು ಹಾಕುತ್ತೇನೆ. ಆದರೆ ಅಪ್ಪಾಜಿಯವರ ಮಂಚವನ್ನು ಅಕ್ಕನೇ ಹಾಕಬೇಕು. ನಾಚಿಕೆ ಇಲ್ಲದವಳಂತೆ ಮನಿಷಾ ಮಂಚವನ್ನು ಅಂಗಳದಲ್ಲಿ ಹಾಕಿದಳು. ಮುಖವನ್ನು ಸಿಂಡರಿಸುತ್ತಾ ರೂಪ ಕೂಡ ಒಂದು ಮಂಚವನ್ನು ಅಂಗಳದಲ್ಲಿ ಹಾಕಿದಳು. ಮಾರನೇ ದಿನ ಬೆಳಿಗ್ಗೆ ಸೂರ್ಯನ ಮೊದಲ ರಶ್ಮಿಯು ಅಂಗಳದಲ್ಲಿ ಹರಡುತ್ತಿತ್ತು. ಪಕ್ಷಿಗಳ ಕಲರವ ಕೇಳಿಸುತ್ತಿತ್ತು. ಕಾವೇರಿಯವರು ಕೆಲಸದಲ್ಲಿ ತೊಡಗಿಕೊಂಡಿದ್ದರು. ಮನಿಷಾ ಬೆಳಿಗ್ಗೆ ಅವರಿಗೆ ತರಕಾರಿ ಕಟ್ ಮಾಡಲು ನೀಡಿದ್ದಳು. ಆದರೆ ನಿನ್ನೆಯ ಘಟನೆಯು ಗೋಪಿನಾಥ್ ಅವರ ಮನಸ್ಸಿನಲ್ಲಿ ಒಂದು ರೀತಿಯ ತಳಮಳವನ್ನು ಉಂಟು ಮಾಡಿತು. ಇಬ್ಬರು ಇಲ್ಲಿಯವರೆಗೆ ಸುಮ್ಮನಾಗಿದ್ದರು.
ಆಗ ಇಬ್ಬರು ಮೊಮ್ಮಕ್ಕಳು ರೋಹನ್ ಹಾಗೂ ಅನಿಶಾ ಅಂಗಳದಲ್ಲಿ ಆಟವಾಡತೊಡಗಿದರು. ಮನೆಯ ಇಬ್ಬಾಗವೇನೆಂದು ಮುಗ್ಧ ಮಕ್ಕಳಿಗೇನು ಗೊತ್ತು. ಅವರಿಗಂತೂ ತಮ್ಮ ಆಟದ ಬಗ್ಗೆ ಮಾತ್ರ ಗಮನವಿತ್ತು. ಅವರು ಮೊದಲಿನಂತೆ ನಗುತ್ತಿದ್ದರು. ಒಮ್ಮೆ ಬಾಲನ್ನು ಎಸೆಯುತ್ತಾ ಆಟವಾಡುತ್ತಿದ್ದರು. ಮತ್ತೊಮ್ಮೆ ಮತ್ತೊಬ್ಬರ ಹೆಗಲ ಮೇಲೆ ಕೈ ಹಾಕಿಕೊಂಡು ಅಂಗಳದಲ್ಲಿ ಸುತ್ತಾಡುತ್ತಿದ್ದರು. ಅದೇ ಸಮಯದಲ್ಲಿ ಆಕಸ್ಮಿಕವಾಗಿ ದೊಡ್ಡ ಸೊಸೆ ರೂಪ ಕೋಪದಿಂದ ಕುದಿಯುತ್ತಾ ಹೊರಗಡೆ ಬಂದಳು. ರೋಹನ್, ಇವನ ಜೊತೆ ಆಟ ಆಡಬೇಡ ಎಂದು ನಿನಗೆ ಮೊದಲೇ ಹೇಳಿದ್ದೇನಲ್ಲವೇ? ಮಕ್ಕಳು ಭಯಭೀತರಾದರು. ರೋಹನ್ ಅಚ್ಚರಿಗೊಂಡು ಮುಗ್ಧತೆಯಿಂದ ಅಮ್ಮನ ಕಡೆಗೆ ನೋಡಿದನು ಮತ್ತು ಹೇಳಿದನು, ಆದರೆ ಅಮ್ಮ, ಅನೀಶ್ ನನ್ನ ತಮ್ಮನಾಗಿದ್ದಾನೆ. ತಮ್ಮನೇ? ತಮ್ಮ ಅಲ್ಲ, ಈಗ ಇವನು ನಿನ್ನ ನೆರೆಹೊರೆಯವನು ಎಂದು ರೂಪ ಕೂಗಿ ಹೇಳಿದಳು. ಒಂದು ಕ್ಷಣದಲ್ಲಿ ತನ್ನ ಮಗ ರೋಹನನ್ನು ಎಳೆದು ಬೇರೆ ಮಾಡಿದಳು. ಅನೀಶ್ನಿಗೆ ಇಲ್ಲಿಯವರೆಗೆ ಏನಾಗುತ್ತಿದೆ ಎಂದು ಅರ್ಥವೇ ಆಗಲಿಲ್ಲ ಮತ್ತು ಅಳತೊಡಗಿದನು. ಅವನ ಬಾಯಿಂದ ಧ್ವನಿ ಹೊರಬಂದಿತ್ತು, ಅಮ್ಮ ಅಮ್ಮ. ತನ್ನ ಮಗನ ಧ್ವನಿಯನ್ನು ಕೇಳುತ್ತಲೇ ಮನಿಷಾ ಓಡುತ್ತಾ ಹೊರಗಡೆ ಬಂದಳು. ನನ್ನ ಮಗನ ಮೇಲೆ ಹೇಗೆ ಕೈ ಮಾಡಿದೆ ಅಕ್ಕ? ಅವಳು ಸಿಟ್ಟಿನಿಂದ ಹೇಳಿದಳು. ಆಗ ರೂಪ ವ್ಯಂಗ್ಯವಾಗಿ ನಗುತ್ತಾ ಹೇಳಿದಳು, ನಿನ್ನ ಮಗ ನಿನಗೆ ಇಷ್ಟೊಂದು ಪ್ರೀತಿ ಪಾತ್ರನಾಗಿದ್ದರೆ ಅವನನ್ನು ನಿನ್ನ ಬಳಿ ಇಟ್ಟುಕೋ ಎಂದು ಹೇಳಿ ಅವಳು ಕ್ಷಣ ಮಾತ್ರದಲ್ಲಿ ತನ್ನ ಮಗ ರೋಹನ್ನ ಕೈಯನ್ನು ಹಿಡಿದು ಎಳೆಯುತ್ತಾ ಒಳಗೆ ಕರೆದುಕೊಂಡು ಹೋದಳು. ಮನಿಷಾ ಕೂಡ ಸಿಟ್ಟಿನಿಂದ ಅನೀಶ್ನನ್ನು ಎಳೆಯುತ್ತಾ ತಮ್ಮ ಕೋಣೆಯ ಒಳಗೆ ಕರೆದುಕೊಂಡು ಹೋದಳು. ಗೋಪಿನಾಥ್ ಅವರು ಮತ್ತು ಕಾವೇರಿಯವರು ಎದುರುಗಡೆ ಕುಳಿತು ಈ ದೃಶ್ಯವನ್ನು ನೋಡುತ್ತಿದ್ದರು. ತುಂಬಿದ ಸ್ವರದಲ್ಲಿ ಕಾವೇರಿಯವರು ಹೇಳಿದರು, ಹೇ ಭಗವಂತ, ಈ ಮನೆಗೆ ಯಾರ ಕಣ್ಣು ಬಿದ್ದಿದೆಯೋ ಗೊತ್ತಿಲ್ಲ. ನಗುತ್ತಾ ಆಡುತ್ತಿರುವ ಈ ಮನೆ ಈಗ ಕುಸ್ತಿಯ ಅಡ್ಡವಾಗಿ ಹೋಗಿದೆ. ಸ್ವಲ್ಪ ಹೊತ್ತಿನಲ್ಲಿ ಮನಿಷಾ ಕೈಯಲ್ಲಿ ತಿಂಡಿ ಹಾಗೂ ಚಹಾವನ್ನು ಹಿಡಿದುಕೊಂಡು ಬಂದಳು. ತೆಗೆದುಕೊಳ್ಳಿ ಅಮ್ಮ, ನಿಮ್ಮ ತಿಂಡಿ ಹಾಗೂ ಚಹಾ ಎಂದು ಹೇಳಿ ತಟ್ಟೆಯನ್ನು ಕಾವೇರಿಯವರ ಮುಂದೆ ಇಟ್ಟಳು. ಆಗ ಕಾವೇರಿಯವರು ನಿಧಾನವಾಗಿ ಹೇಳಿದರು, ಮಗಳೇ, ನಿನ್ನ ಮಾವನವರಿಗೂ ಕೂಡ ತೆಗೆದುಕೊಂಡು ಬಾ. ಆಗ ಮನಿಷಾಳ ಮುಖದ ಮೇಲೆ ಒಂದು ಕುಟಿಲ ನಗು ಮೂಡಿತು. ಅವಳು ಸೊಂಟದ ಮೇಲೆ ಕೈ ಇಟ್ಟುಕೊಂಡು ವ್ಯಂಗ್ಯವಾಡುತ್ತಾ ಹೇಳಿದಳು, ಅಮ್ಮ, ನಿಮಗೆ ಮರೆತು ಹೋಯಿತೇನೋ? ನಿನ್ನೆಯೇ ಎಲ್ಲ ಮಾತುಕತೆ ನಡೆದಿದೆ. ಅಪ್ಪಾಜಿ ಜವಾಬ್ದಾರಿ ಅಕ್ಕನದಾಗಿದೆ, ನನ್ನದಲ್ಲ. ಗೋಪಿನಾಥ್ ಮತ್ತು ಕಾವೇರಿಯವರು ಒಬ್ಬರನ್ನೊಬ್ಬರು ಮುಖ ನೋಡಿಕೊಂಡರು. ಆಗ ಕಾವೇರಿಯವರ ಕಣ್ಣುಗಳು ತುಂಬಿ ಬಂದವು. ಅವರು ತಟ್ಟೆಯನ್ನು ನಿಧಾನವಾಗಿ ದೂರ ಸರಿಸುತ್ತಾ ಹೇಳಿದರು, ಹಾಗಾದರೆ ಸರಿ, ನನ್ನ ತಿಂಡಿಯನ್ನು ಕೂಡ ನೀನು ಒಳಗಡೆ ತೆಗೆದುಕೊಂಡು ಹೋಗು. ನಿಮ್ಮ ಅಪ್ಪಾಜಿ ತಿಂದ ನಂತರವೇ ನಾನು ತಿನ್ನುತ್ತೇನೆ. ಆಗ ಮನಿಷಾ ಕಣ್ಣು ತಿರುಗಿಸುತ್ತಾ ಹೇಳಿದಳು, ತಿಂಡಿಯನ್ನು ಇಲ್ಲೇ ಇಟ್ಟಿದ್ದೇನೆ. ಯಾವಾಗ ತಿನ್ನಬೇಕೆನಿಸುತ್ತದೆಯೋ ಆವಾಗ ತಿನ್ನಿ. ಪದೇ ಪದೇ ಬಿಸಿ ಮಾಡಿಕೊಡಲು ನನ್ನ ಬಳಿ ಸಮಯವಿಲ್ಲ ಎಂದು ಹೇಳಿ ಅವಳು ಕಾಲಿನಿಂದ ಒದೆಯುತ್ತಾ ಅಲ್ಲಿಂದ ಒಳಗಡೆ ಹೋದಳು. ಗೋಪಿನಾಥ್ ಮತ್ತು ಕಾವೇರಿಯವರು ಭಾರವಾದ ಹೃದಯದಿಂದ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡರು. ಆಗ ಕಾವೇರಿಯವರು ಹೇಳಿದರು, ಏನು ತೊಂದರೆ ಇಲ್ಲ, ನಾವಿಬ್ಬರು ಒಟ್ಟಿಗೆ ತಿನ್ನೋಣ ಎನ್ನುತ್ತಾ ತಟ್ಟೆಯನ್ನು ತನ್ನ ಪತಿಯ ಬಳಿಗೆ ತೆಗೆದುಕೊಂಡು ಹೋದರು. ಅವರು ಒಂದು ತುತ್ತನ್ನು ತೆಗೆದುಕೊಳ್ಳುತ್ತಿದ್ದಂತೆ ರೂಪ ಕೂಡ ಕೈಯಲ್ಲಿ ತಟ್ಟೆಯನ್ನು ಹಿಡಿದುಕೊಂಡು ಹೊರಗಡೆ ಬಂದಳು. ನೋಡುತ್ತಲೇ ರೂಪ ಹೇಳಿದಳು, ಇದೇನು, ನೀವು ಮನಿಷಾ ಮಾಡಿದ ತಿಂಡಿಯನ್ನು ತಿನ್ನುತ್ತಿದ್ದೀರಲ್ಲ? ನಾನು ನಿಮಗೆ ತಿಂಡಿಯನ್ನು ಮಾಡಿ ಕೊಡುವುದಿಲ್ಲವೇ? ಇಲ್ಲ ಮಗಳೇ, ಮನಿಷಾ ನಿನ್ನ ಅತ್ತೆಗೆ ಮೊದಲು ಊಟವನ್ನು ನೀಡಿದಳು. ಆದರೆ ಅವಳಂತೂ ನಾನು ಊಟ ಮಾಡದೆ ಊಟ ಮಾಡುವುದಿಲ್ಲ ಅಲ್ಲವೇ? ಆದ್ದರಿಂದ ನಾನು ಒಂದು ತುತ್ತು ತಿಂದೆ. ಒಳ್ಳೆಯದು, ಸರಿ. ಆದರೆ ಈಗ ನೀವು ಇದನ್ನೇ ತಿನ್ನಬೇಕು. ಗೋಪಿನಾಥ್ ಅವರು ಸುಮ್ಮನೆ ತಟ್ಟೆಯ ಕಡೆಗೆ ನೋಡಿದರು. ಆದರೆ ಅವರ ಮನಸ್ಸು ಬೇರೆ ಏನನ್ನೋ ಯೋಚಿಸುತ್ತಿತ್ತು. ಅವರು ನಿಧಾನವಾಗಿ ಕೇಳಿದರು, ಮಗಳೇ, ರಾಜೇಶ್ ಎಲ್ಲಿದ್ದಾನೆ? ರೂಪ ಮಾತನಾಡಲು ಬಾಯನ್ನಷ್ಟೇ ತೆರೆದಿದ್ದಳು. ರಾಜೇಶ್ನೇ ಸ್ವತಃ ಹೊರಗಡೆ ಬಂದನು. ಅವನು ಅರ್ಜೆಂಟಾಗಿ ಅಂಗಡಿಗೆ ಹೋಗುತ್ತಿದ್ದನು. ಗೋಪಿನಾಥ್ ಅವರು ಅವನನ್ನು ತನ್ನ ಬಳಿ ಕರೆದರು. ಅವನ ಕೈಯಲ್ಲಿ ಚಶ್ಮಾವನ್ನು ನೀಡುತ್ತಾ ಹೇಳಿದರು, ಮಗ, ಹೋಗುವಾಗ ನಿನ್ನ ಅಮ್ಮನ ಈ ಚಶ್ಮಾವನ್ನು ತೆಗೆದುಕೊಂಡು ಹೋಗು. 2 ದಿನಗಳಿಂದ ಅವಳು ಮುರಿದು ಹೋದ ಚಶ್ಮಾವನ್ನೇ ಹಾಕಿಕೊಂಡಿದ್ದಾಳೆ. ನಿನ್ನ ಅಂಗಡಿಯ ಬಳಿಯೇ ಚಶ್ಮಾದ ಅಂಗಡಿ ಇದೆ. ಸಂಜೆ ಬರುವಾಗ ಸರಿ ಮಾಡಿಕೊಂಡು ಬಾ. ರಾಜೇಶನು ಅನುಮಾನದಿಂದ ಚಶ್ಮಾವನ್ನು ಪಡೆದುಕೊಳ್ಳಲು ಕೈ ಮುಂದೆ ಮಾಡಿದನು. ಅಷ್ಟರಲ್ಲಿ ರೂಪ ಸಣ್ಣದಾಗಿ ಕೆಮ್ಮುವುದರ ಮೂಲಕ ರಾಜೇಶ್ನಿಗೆ ಸನ್ನೆ ಮಾಡಿದಳು. ರಾಜೇಶ್ ತಕ್ಷಣ ನಿಂತನು. ಅಪ್ಪಾಜಿಯಿಂದ ಕಣ್ಣು ತಪ್ಪಿಸಿಕೊಂಡು ಹಿಂದೆ ಸರಿಯುತ್ತಾ ಹೇಳಿದನು, ಈ ಚಶ್ಮಾವನ್ನು ತಮ್ಮನ ಕೈಗೆ ನೀಡಿ, ಅವನೇ ಇದನ್ನು ಸರಿ ಮಾಡಿಕೊಂಡು ಬರುತ್ತಾನೆ. ನನ್ನ ಬಳಿ ಈಗ ಸಮಯವಿಲ್ಲ. ಇಷ್ಟು ಹೇಳಿ ಅವನು ಬಾಗಿಲ ಕಡೆಗೆ ವೇಗವಾಗಿ ಹೊರಟು ಹೋದನು. ಕಾವೇರಿಯವರು ತನ್ನ ಗಂಡನ ಕಡೆಗೆ ನೋಡಿದರು. ಅವರ ಕಣ್ಣುಗಳು ತುಂಬಿ ಬಂದವು. ಆದರೆ ಗೋಪಿನಾಥ್ ಅವರು ಕೇವಲ ಮುಗುಳ್ನಕ್ಕರು. ಈಗ ಕಾವೇರಿಯವರು ತಮ್ಮ ಮುರಿದು ಹೋದ ಚಶ್ಮಾವನ್ನು ಎತ್ತಿಕೊಂಡರು ಮತ್ತು ಮರಳಿ ಕಣ್ಣಿಗೆ ಹಾಕಿಕೊಂಡರು. ಗೋಪಿನಾಥ್ ಅವರು ಅಂಗಳದ ಮೇಲಿದ್ದ ಮಂಚದ ಮೇಲೆ ಕುಳಿತುಕೊಂಡು ದೀರ್ಘವಾದ ಆಲೋಚನೆಯಲ್ಲಿ ಮುಳುಗಿದರು. ಅವರ ಮುಖದ ಮೇಲೆ ನೋವು ಹಾಗೂ ಚಿಂತೆಗಳು ತುಂಬಿದ್ದವು. ಅವರು ಭಾರವಾದ ಸ್ವರದಲ್ಲಿ ಹೇಳಿದರು, ನಾವೆಂತಹ ಪಾಪವನ್ನು ಮಾಡಿದ್ದೇವೆಂದು ನನಗೆ ಗೊತ್ತಿಲ್ಲ. ನಾವು ಇಂಥ ದಿನಗಳನ್ನು ನಮ್ಮ ಕಣ್ಣಾರೆ ನೋಡಬೇಕಾಗಿದೆ. ಪಕ್ಕದಲ್ಲಿ ಕುಳಿತಿದ್ದ ಕಾವೇರಿಯವರು ಅವರ ಹೆಗಲ ಮೇಲೆ ಕೈ ಇಡುತ್ತಾ ಹೇಳಿದರು, ನೀವೇನು ಚಿಂತೆ ಮಾಡಬೇಡಿ, ಭಗವಂತನ ಮೇಲೆ ವಿಶ್ವಾಸವಿಡಿ, ಎಲ್ಲವೂ ಸರಿಯಾಗುತ್ತದೆ. ಹೀಗೆ 15 ದಿನಗಳು ಕಳೆದವು. ಗೋಪಿನಾಥ್ ಅವರಿಗೆ ಈಗ ಸಂಪೂರ್ಣವಾಗಿ ಅರ್ಥವಾಗಿತ್ತು.
ತಮ್ಮ ಮಕ್ಕಳ ಹೃದಯದಲ್ಲಿ ತಮಗಾಗಿ ಜಾಗವೇ ಇಲ್ಲ ಎಂದು ಅವರಿಗೆ ಅರ್ಥವಾಗಿತ್ತು. ಪ್ರತಿದಿನ ಏನಾದರೂ ಒಂದು ನಡೆಯುತ್ತಲೇ ಇತ್ತು. ಇದರಿಂದ ಅವರ ಮನಸ್ಸಿಗೆ ತುಂಬ ನೋವಾಗಿ ಅವರ ಮನಸ್ಸು ಚೂರು ಚೂರಾಗಿ ಹೋಗಿತ್ತು. ಸಮಸ್ಯೆ ಏನಾಗಿತ್ತೆಂದರೆ, ಅಪ್ಪಾಜಿಯ ಆರೋಗ್ಯ ಕೆಟ್ಟಿದ್ದರೆ ಅವರಿಗೆ ಔಷಧಿ ಬೇಕೆಂದರೆ ಚಿಕ್ಕ ಮಗ ಹಾಗೂ ಸೊಸೆ ಅವರಿಗೆ ಔಷಧಿಯನ್ನು ಕೂಡ ತಂದು ಕೊಡುತ್ತಿರಲಿಲ್ಲ. ಒಂದು ವೇಳೆ ಅಮ್ಮನಿಗೆ ಯಾವುದೇ ತೊಂದರೆ ಇದೆ ಎಂದಾದರೆ ದೊಡ್ಡ ಮಗ ಸೊಸೆ ಕೂಡ ಮುಖವನ್ನು ತಿರುಗಿಸಿಕೊಳ್ಳುತ್ತಿದ್ದರು. ಇಂದು ಗೋಪಿನಾಥ್ ಅವರು ಒಂದು ನಿರ್ಧಾರಕ್ಕೆ ಬಂದಿದ್ದರು. ಇಲ್ಲಿಯವರೆಗೆ ಸಹಿಸಿಕೊಂಡಿದ್ದು ಆಯಿತು, ಇನ್ನು ಮುಂದೆ ನನ್ನಿಂದ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಅವರು ಬೆಳ್ಳಂಬೆಳಿಗ್ಗೆಯೇ ತನ್ನ ಮಕ್ಕಳು ಹಾಗೂ ಸೊಸೆಯಂದಿರನ್ನು ಅಂಗಳಕ್ಕೆ ಕರೆದರು. ರಾಜೇಶ್, ಮೋಹಿತ್, ನಾನು ನಿಮ್ಮಲ್ಲಿ ಒಂದು ಅವಶ್ಯವಾದ ವಿಷಯವನ್ನು ಮಾತನಾಡಬೇಕೆಂದಿದ್ದೇನೆ. ರಾಜೇಶ್ ಹಾಗೂ ಮೋಹಿತ್ ಇಬ್ಬರು ಒಬ್ಬರಿಗೊಬ್ಬರ ಮುಖವನ್ನು ನೋಡತೊಡಗಿದರು. ರೂಪ ಹಾಗೂ ಮನೀಷಾ ಕೂಡ ಬಂದು ನಿಂತುಕೊಂಡರು. ಆಗ ಗೋಪಿನಾಥ್ ಅವರು ದೀರ್ಘವಾದ ಉಸಿರನ್ನು ತೆಗೆದುಕೊಂಡರು ಮತ್ತು ನೇರವಾಗಿ ಹೇಳಿದರು, ಇದು ತುಂಬ ಜಾಸ್ತಿ ಆಯಿತು. ಇಂದಿನಿಂದ ನಾನು ಹಾಗೂ ಕಾವೇರಿ ಇಬ್ಬರು ಬೇರೆ ಬೇರೆಯಾಗಲು ಸಾಧ್ಯವಿಲ್ಲ. ನಾವಿಬ್ಬರು ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ. ಯಾವಾಗಲೂ ನಾವು ಜೊತೆಯಾಗಿ ಇರುತ್ತೇವೆ. ಮೋಹಿತ್ ಅಚ್ಚರಿಗೊಂಡನು ಮತ್ತು ಹೇಳಿದನು, ಅಪ್ಪಾಜಿ, ನೀವೆಂತಹ ಮಾತನಾಡುತ್ತಿದ್ದೀರಿ? ಮನೆಯಂತೂ ಒಂದೇ ಇದೆಯಲ್ಲ, ಕೇವಲ ಊಟ ಮಾತ್ರ ಬೇರೆ ಬೇರೆಯಾಗಿರುತ್ತದೆ. ಆಗ ಗೋಪಿನಾಥ್ ಅವರು ಕಠೋರ ಶಬ್ದದಲ್ಲಿ ಹೇಳಿದರು, ಮಗ, ಮನೆ ಒಂದೇ ಇತ್ತು, ಆದರೆ ನೀವಿಬ್ಬರು ಈ ಮನೆಯನ್ನು ಇಬ್ಬಾಗ ಮಾಡಿದ್ದೀರಿ. ರಾಜೇಶ್ನು ಮಾತನ್ನು ಸಂಭಾಳಿಸಲು ಪ್ರಯತ್ನಿಸಿದನು. ಅಪ್ಪಾಜಿ, ನೀವು ಹೀಗೇಕೆ ಮಾತನಾಡುತ್ತಿದ್ದೀರಿ? ನಿಮಗೆ ಏನಾದರೂ ತೊಂದರೆಯಾಗಿದೆಯೇ? ಆಗ ಗೋಪಿನಾಥ್ ಅವರು ಕಿರುನಗೆ ನಕ್ಕರು. ಆ ಕಿರುನಗೆಯಲ್ಲಿ ಒಂದು ನೋವಿತ್ತು. ತೊಂದರೆಯೇ? ನೀವು ನಮಗೆ ಯಾವ ಸುಖವನ್ನು ನೀಡಿದ್ದೀರಿ? ನಮಗಂತೂ ಹೀಗೆ ಒಂದೇ ಬೇಕು. ನಾನು ಹಾಗೂ ಕಾವೇರಿ ಇಬ್ಬರು ಜೊತೆಯಾಗಿರುತ್ತೇವೆ. ಈಗ ನಮ್ಮಿಂದ ಬೇರೆ ಬೇರೆ ಅಡುಗೆ ಮನೆಯನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಈಗ ಮನೀಷಾ ಚಿಂತೆಗೊಳಗಾದಳು. ಅವಳಂತೂ ಕೇವಲ ತನ್ನ ಅತ್ತೆಯನ್ನು ತನ್ನ ಬಳಿ ಇಟ್ಟುಕೊಳ್ಳಬೇಕೆಂದು ಬಯಸಿದ್ದಳು. ಅತ್ತೆಯಿಂದ ಇಡೀ ದಿನ ಕೆಲಸ ಮಾಡಿಸುತ್ತಿದ್ದಳು. ಇತ್ತ ಕಡೆ ರೂಪ ತನ್ನ ತಂಗಿ ಅತ್ತೆಯನ್ನು ತನ್ನ ಬಳಿ ಇಟ್ಟುಕೊಂಡು ಅವಳಿಂದ ಕೆಲಸ ಮಾಡಿಸುತ್ತಾ ತಾನು ಮೋಜು ಮಸ್ತಿ ಮಾಡುತ್ತಿದ್ದಾಳೆ ಎಂದು ಹೊಟ್ಟೆ ಉರಿದುಕೊಳ್ಳುತ್ತಿದ್ದಳು. ನಾನು ಅನಾರೋಗ್ಯ ಪೀಡಿತರಾದ ಅಪ್ಪಾಜಿಯನ್ನು ನನ್ನ ಬಳಿ ಇಟ್ಟುಕೊಂಡು ಅವರಿಗೆ ಕುಳಿತಲ್ಲಿ ತಿನ್ನಿಸಬೇಕಾಗಿದೆ. ಸ್ವಲ್ಪ ಹೊತ್ತಿನ ಮೌನದ ನಂತರ ರೂಪ ಏನೋ ಯೋಚಿಸುತ್ತಾ ಹೇಳಿದಳು, ಇದಕ್ಕೆ ನನ್ನ ಬಳಿ ಒಂದು ಉಪಾಯವಿದೆ. ಗೋಪಿನಾಥ್ ಅವರು ಅವಳ ಕಡೆಗೆ ನೋಡಿದರು. ನೀವು ಹಾಗೂ ಅಮ್ಮ ಇಬ್ಬರು ಜೊತೆಯಾಗಿರಬಹುದು, ಆದರೆ ಸರದಿಯ ಪ್ರಕಾರವಾಗಿ ನೀವಿಬ್ಬರು ಜೊತೆಯಾಗಿರಬಹುದು. ಇದರ ಅರ್ಥವೇನು ಎಂದಾಗ ರೂಪ ತಿಳಿ ಹೇಳಿದಳು, ಇದರರ್ಥ ನೀವು 1 ತಿಂಗಳು ಮೈದುನನ ಬಳಿ ಇರುತ್ತೀರಿ, 1 ತಿಂಗಳು ನಮ್ಮ ಬಳಿ ಇರುತ್ತೀರಿ. ಈ ರೀತಿಯಲ್ಲಿ ನೀವಿಬ್ಬರು ಜೊತೆಯಾಗಿರಬಹುದು ಮತ್ತು ಯಾರಿಗೂ ಹೆಚ್ಚು ಭಾರ ಕೂಡ ಆಗುವುದಿಲ್ಲ. ಗೋಪಿನಾಥ್ ಅವರು ಸ್ತಬ್ಧರಾದರು. ಅವರು ಅವಕ್ಕಾಗಿ ತನ್ನ ಮಕ್ಕಳ ಕಡೆಗೆ ನೋಡಿದರು. ಅಂದರೆ ಈಗ ನಾವು ವಸ್ತುವಿನಂತೆ ಆದೆವು. 1 ತಿಂಗಳವರೆಗೆ ಒಂದು ಮನೆಯಲ್ಲಿ ಇಡಿ, ಆನಂತರ ಮತ್ತೊಂದು ಮನೆಗೆ ಕಳುಹಿಸಿಕೊಡಿ. ಕಾವೇರಿಯವರ ಕಣ್ಣುಗಳು ತುಂಬಿ ಬಂದವು. ಆದರೆ ಮಕ್ಕಳು ಸೊಸೆಯಂದಿರು ನಿರ್ಧಾರ ಮಾಡಿಯಾಗಿತ್ತು. ಈಗ ಗೋಪಿನಾಥ್ ಮತ್ತು ಕಾವೇರಿಯವರ ಜೀವನವೂ ಕೂಡ ಹರಿದು ಪಾಲಾಗಿತ್ತು. ಈ ತಿಂಗಳು ಅವರು ತಮ್ಮ ದೊಡ್ಡ ಮಗ ರಾಜೇಶ್ ಮತ್ತು ಸೊಸೆ ರೂಪಾಳ ಬಳಿ ಇರಬೇಕಾಗಿತ್ತು. ಆದರೆ ಇಲ್ಲಿವರೆಗೂ ಅವರ ಚಿಂತೆಗಳು, ತೊಂದರೆಗಳು ದೂರವಾಗಿರಲಿಲ್ಲ. ರೂಪಾಳಂತೂ ಕೇವಲ ಅಡುಗೆಯನ್ನು ಮಾತ್ರ ಮಾಡುತ್ತಿದ್ದಳು. ಮನೆಯ ಎಲ್ಲ ಕೆಲಸವನ್ನು ಕಾವೇರಿಯವರಿಂದಲೇ ಮಾಡಿಸುತ್ತಿದ್ದಳು. ಕಾವೇರಿಯವರು ಇಡೀ ದಿನ ಕೆಲಸ ಮಾಡಿ ಸುಸ್ತಾಗಿ ಹೋಗುತ್ತಿದ್ದರು. ಗೋಪಿನಾಥ್ ಅವರಿಗೆ ಇದನ್ನು ನೋಡಿ ಸ್ವಲ್ಪವೂ ಸರಿ ಕಾಣಿಸುತ್ತಿರಲಿಲ್ಲ. ಆದರೆ ಕಾವೇರಿಯವರು ತನ್ನ ಗಂಡನಿಗೆ ಏನನ್ನೂ ಹೇಳಬಾರದೆಂದು ತಾಕೀತು ಮಾಡಿದರು. ಹೀಗೆ ದಿನಗಳು ಕಳೆದವು. ಒಂದು ದಿನ ರಾಜೇಶ್ ಮತ್ತು ರೂಪ ಇಬ್ಬರು ತಮ್ಮ ಮಕ್ಕಳೊಂದಿಗೆ ಹೊರಗಡೆ ಊಟ ಮಾಡಲು ಹೊರಟು ಹೋದರು. ಆದರೆ ಮನೆಯಲ್ಲಿ ವಯಸ್ಸಾದ ಅಪ್ಪ ಅಮ್ಮನಿಗೆ ಅಡುಗೆ ಮಾಡಿಟ್ಟು ಹೋಗಬೇಕೆಂದು ಯಾರಿಗೂ ನೆನಪಿರಲಿಲ್ಲ. ಗೋಪಿನಾಥ್ ಹಾಗೂ ಕಾವೇರಿಯವರು ಅಂಗಳದಲ್ಲಿ ಕುಳಿತು ತಮ್ಮ ಮಗ ಸೊಸೆಯರ ಬರುವಿಕೆಗಾಗಿ ಕಾಯತೊಡಗಿದರು. ಆದರೆ ಅವರು ಇಲ್ಲಿಯವರೆಗೂ ಬಂದಿರಲಿಲ್ಲ. ಒಮ್ಮೊಮ್ಮೆ ಕಾವೇರಿಯವರು ಸ್ವತಃ ತಾವೇ ಎದ್ದು ಅಡುಗೆ ಕೋಣೆಯಲ್ಲಿ ಏನಾದರೂ ಮಾಡುತ್ತಿದ್ದರು. ಆದರೆ ಇಂದು ಅವರ ಆರೋಗ್ಯ ಸರಿಯಾಗಿರಲಿಲ್ಲ. ಆನಂತರ ಕಾವೇರಿಯವರು ಧೈರ್ಯ ತಂದುಕೊಂಡು ಮನೀಷಾಳ ಕೋಣೆಯ ಕಡೆಗೆ ಹೊರಟು ಬಂದರು. ಮಗಳೇ ಎಂದು ತನ್ನ ಸೊಸೆಯನ್ನು ಕೂಗಿ ಕರೆದಾಗ ಮನೀಷಾ ಫೋನ್ನಲ್ಲಿ ನಿರತಳಾಗಿದ್ದಳು. ಆನಂತರ ಅವಳು ಅನುಮಾನದಿಂದ ತಲೆ ಎತ್ತಿ ಕೇಳಿದಳು, ಏನಾಯ್ತಮ್ಮ? ನಿನ್ನ ಮಾವ ಹಸಿದಿದ್ದಾರೆ. ಮನೆಯಲ್ಲಿ ಊಟವಿದ್ದರೆ ಅವರಿಗೆ ಊಟ ನೀಡು. ಇಂದು ನನ್ನ ಆರೋಗ್ಯ ಸರಿಯಾಗಿಲ್ಲ. ದೊಡ್ಡ ಸೊಸೆ ಯಾವಾಗ ಮರಳಿ ಬರುತ್ತಾಳೋ ಗೊತ್ತಿಲ್ಲ. ಮನೀಷಾಳು ಯಾವುದೇ ಕನಿಕರವನ್ನು ತೋರಿಸದೆ ಉತ್ತರ ನೀಡಿದಳು, ಅಮ್ಮ, ಊಟ ಖಾಲಿಯಾಗಿದೆ. ಈ ಸಮಯದಲ್ಲಿ ಏನೂ ಇಲ್ಲ, ಕಾವೇರಿಯವರು ಅಂದುಕೊಂಡಿದ್ದರು. ಈಗ ಮನೀಷಾ ತನ್ನ ಮಾವನಿಗೆ 2 ರೊಟ್ಟಿ ಮಾಡಿ ಕೊಡಬಹುದು ಎಂದು ಅಂದುಕೊಂಡಿದ್ದರು. ಆದರೆ ಅವಳು ಮತ್ತೊಮ್ಮೆ ತನ್ನ ಫೋನ್ನಲ್ಲಿ ವ್ಯಸ್ತಳಾದಳು. ಆಗ ಕಾವೇರಿಯವರು ಸುಮ್ಮನೆ ಕುಳಿತುಕೊಂಡರು. ಆಗ ಸ್ವತಃ ತಾವೇ ಎದ್ದು ಹಾಲು ಬಿಸಿ ಮಾಡಿದರು ಮತ್ತು ಗೋಪಿನಾಥ್ ಅವರಿಗೆ ಅದರ ಜೊತೆ ಔಷಧಿಯನ್ನು ಕೂಡ ನೀಡಿದರು. ತಾವು ಸ್ವತಃ ಹಸಿದು ಮಲಗಿದರು. ರಾತ್ರಿ ರೂಪ ಹಾಗೂ ರಾಜೇಶ್ ಯಾವಾಗ ಮನೆಗೆ ಮರಳಿದರೋ ಆಗ ಅವರಿಬ್ಬರು ಮಲಗಿದ್ದರು. ತುಂಬ ಕಷ್ಟಪಟ್ಟು ಅವರು 1 ತಿಂಗಳು ಕಳೆದರು. 1 ತಿಂಗಳು ಕಳೆದಂತೆ ಅವರು ಚಿಕ್ಕ ಮಗ ಸೊಸೆಯ ಬಳಿಗೆ ಬಂದರು. ಇಲ್ಲೂ ಕೂಡ ಅವರ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಮನಸ್ಸಿಲ್ಲದ ಮನಸ್ಸಿನಿಂದ ಅವರು ಕೇವಲ ದಿನವನ್ನು ದೂಡುತ್ತಿದ್ದರು. ಆ ದಿನ ರಾತ್ರಿ ಕಾವೇರಿಯವರ ಆರೋಗ್ಯ ಆಕಸ್ಮಿಕವಾಗಿ ಹಾಳಾಯಿತು.
ಅವರಿಗೆ ಉಸಿರಾಡಲು ತೊಂದರೆಯಾಗತೊಡಗಿತ್ತು. ಗೋಪಿನಾಥ್ ಅವರು ಗಾಬರಿಯಾದರು. ಅವರು ತುಂಬ ಕಷ್ಟಪಟ್ಟು ಎದ್ದು ಕೂಗಿದರು, ರಾಜೇಶ್ ಮಗ, ಸ್ವಲ್ಪ ಹೊರಗಡೆ ಬಾ. ರಾಜೇಶ್ನು ಪತ್ನಿ ರೂಪಾಳೊಂದಿಗೆ ಅನುಮಾನ ಪಡುತ್ತಾ ಹೊರಗಡೆ ಬಂದನು. ಮನೀಷಾ ಕೂಡ ಕೋಣೆಯಿಂದ ಹೊರಗಡೆ ಬಂದಳು. ಗೋಪಿನಾಥ್ ಅವರು ನಡುಗುವ ಸ್ವರದಲ್ಲಿ ಹೇಳಿದರು, ಮಗ, ನಿಮ್ಮ ಅಮ್ಮನ ಆರೋಗ್ಯ ಸರಿಯಿಲ್ಲ, ಆದಷ್ಟು ಬೇಗ ಡಾಕ್ಟರನ್ನು ಕರೆಸಿ. ರಾಜೇಶ್ ಸ್ವಲ್ಪ ಹೊತ್ತು ಅಮ್ಮನನ್ನು ನೋಡಿದನು ಮತ್ತು ನಿರ್ಲಕ್ಷ್ಯ ಮಾಡುತ್ತಾ ಹೇಳಿದನು, ಅಪ್ಪಾಜಿ, ತಮ್ಮನಿಗೆ ಹೇಳಿ, ಈ ತಿಂಗಳು ನಿಮ್ಮಿಬ್ಬರ ಜವಾಬ್ದಾರಿ ಅವನದೇ ಆಗಿದೆ. ಅವರಂತೂ ಈ ಪಟ್ಟಣದಿಂದ ಹೊರ ಹೋಗಿದ್ದಾರೆ. ನನ್ನಿಂದ ಇವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವುದು ಸಾಧ್ಯವಾಗುವುದೇ ಎಂದು ಮನೀಷಾ ಹೇಳಿದಾಗ ರೂಪಾ ಬಡಬಡಿಸುತ್ತಾ ಹೇಳಿದಳು, ಹೌದಾ, ಹಾಗಾದರೆ ಇವರ ಚಿಕಿತ್ಸೆ ಖರ್ಚು ವೆಚ್ಚವನ್ನು ನಾವೇಕೆ ನೋಡಿಕೊಳ್ಳಬೇಕು? ಆಗ ಗೋಪಿನಾಥ್ ಅವರು ಹತಾಶರಾದರು. ಆನಂತರ ಮಾತನ್ನು ತಿರುಗಿಸುತ್ತಾ ಅವಳು ಹೇಳಿದಳು, ನನ್ನ ಮಾತಿನ ಅರ್ಥ, ಈ ವಯಸ್ಸಿನಲ್ಲಿ ಅನಾರೋಗ್ಯ ಕಾಡುತ್ತಲೇ ಇರುತ್ತದೆ. ಆರಾಮ್ ತೆಗೆದುಕೊಂಡರೆ ಎಲ್ಲವೂ ಸರಿಯಾಗುತ್ತದೆ. ಆಗ ಗೋಪಿನಾಥ್ ಅವರು ದಯನೀಯ ದೃಷ್ಟಿಯಲ್ಲಿ ತನ್ನ ಮಗನ ಕಡೆಗೆ ನೋಡುತ್ತಾ ಹೇಳಿದರು, ಮಗ, ಇವಳು ನಿನ್ನ ಅಮ್ಮ, ಅವಳು ಈಗ ತೊಂದರೆಯಲ್ಲಿದ್ದಾಳೆ. ರಾಜೇಶ್ನು ಕೂಡ ತನ್ನ ಪತ್ನಿಯ ಸ್ವರದಲ್ಲಿ ತನ್ನ ಸ್ವರವನ್ನು ಸೇರಿಸುತ್ತಾ ಹೇಳಿದನು, ಅಪ್ಪಾಜಿ, ನೀವೊಬ್ಬರು. ಅಮ್ಮನಿಗೆ ಅಸ್ತಮಾ ಕಾಯಿಲೆ ಇದೆ. ಬಹುಶಃ ಅದರ ಕಾರಣದಿಂದಾಗಿ ಈ ರೀತಿ ನಡೆಯುತ್ತಿದೆ. ಇನ್ಹೇಲರ್ ಕೊಡಿ, ಸರಿಯಾಗುತ್ತದೆ. ಆದರೆ ಮಗ, ಒಮ್ಮೆ ಡಾಕ್ಟರ್ ಬಳಿ ಹೋಗಿ ತೋರಿಸಿದ್ದರೆ? ಆಗ ರಾಜೇಶ್ ನಿಟ್ಟುಸಿರು ಬಿಡುತ್ತಾ ಹೇಳಿದನು, ನಾಳೆ ತಮ್ಮ ಬರುತ್ತಾನೆ. ಅವನು ಬಂದು ಕರೆದುಕೊಂಡು ಹೋಗುತ್ತಾನೆ. ರಾತ್ರಿಯಲ್ಲಿ ನಮಗೆ ಆರಾಮಾಗಿ ನಿದ್ದೆ ಮಾಡಲು ಬಿಡಿ. ನೀವು ಕೂಡ ಮಲಗಿಕೊಳ್ಳಿ. ಇಷ್ಟು ಹೇಳಿ ರಾಜೇಶ್ ಹಾಗೂ ರೂಪಾ ತಮ್ಮ ಕೋಣೆಗೆ ಹೊರಟು ಹೋದರು. ಮನೀಷಾಳು ಕೂಡ ಒಮ್ಮೆ ಕಾವೇರಿಯವರ ಮೇಲೆ ದೃಷ್ಟಿಯನ್ನು ಬೀರಿ ಮುಖವನ್ನು ತಿರುಗಿಸಿ ಒಳಗೆ ಹೊರಟು ಹೋದಳು. ಈಗ ಅಂಗಳದಲ್ಲಿ ಕೇವಲ ಇಬ್ಬರೇ ವಯಸ್ಸಾದ ಹಿರಿಯರು ಕುಳಿತಿದ್ದರು. ಕಾವೇರಿಯವರು ಮಗ್ಗಲು ಬದಲಿಸುತ್ತಾ ಇದ್ದರು. ಗೋಪಿನಾಥ್ ಅವರು ಅವರ ಬೆನ್ನ ಮೇಲೆ ಮಾಲಿಶ್ ಮಾಡುತ್ತಾ ಇದ್ದರು. ಇಡೀ ರಾತ್ರಿ ಇಬ್ಬರೂ ಮಲಗಲಿಲ್ಲ. ಬೆಳಗಿನ ಸೂರ್ಯ ಮೂಡತೊಡಗಿದನು. ನಿನ್ನ ಆರೋಗ್ಯ ಈಗ ಹೇಗಿದೆ? ಗೋಪಿನಾಥ್ ಅವರು ಕೇಳಿದಾಗ ಕಾವೇರಿಯವರ ಕಣ್ಣುಗಳು ತುಂಬಿ ಬಂದವು. ಈಗಲೂ ಕೂಡ ಅವರ ಉಸಿರು ಕಟ್ಟುತ್ತಿತ್ತು. ಗೋಪಿನಾಥ್ ಅವರು ತಮ್ಮ ಕೈ ಚೀಲವನ್ನು ತಮ್ಮ ಕೈಯಲ್ಲಿ ತೆಗೆದುಕೊಂಡರು. ಈ ವಯಸ್ಸಿನಲ್ಲಿ ತಮ್ಮ ಪತ್ನಿಯನ್ನು ಚೆನ್ನಾಗಿ ನೋಡಿಕೊಳ್ಳುವ ಅವಶ್ಯಕತೆ ಇದ್ದಾಗ ತಮ್ಮ ಪತ್ನಿಯನ್ನು ಈ ಪರಿಸ್ಥಿತಿಯಲ್ಲಿ ನೋಡುತ್ತಿದ್ದರು. ಈಗ ಅವರ ಚಿಕ್ಕ ಮಗ ಕೂಡ ಮನೆಗೆ ಬಂದಿದ್ದನು. ಅವರಿಗೆ ಈಗ ಸ್ವಲ್ಪ ನೆಮ್ಮದಿಯಾಯಿತು. ಈಗ ತಮ್ಮ ಚಿಕ್ಕ ಮಗ ನಮ್ಮ ಮಾತನ್ನು ಕೇಳಬಹುದು ಎಂದು ಗೋಪಿನಾಥ್ ಅವರು ಎದ್ದು ತಮ್ಮ ಚಿಕ್ಕ ಮಗನನ್ನು ಕೂಗಿ ಕರೆದರು. ಮಗ, ಡಾಕ್ಟರ್ ಬಳಿ ತೋರಿಸಲು ಹೋಗಬೇಕು. ನಿನ್ನ ಅಮ್ಮನ ಆರೋಗ್ಯ ಸರಿಯಾಗಿಲ್ಲ. ಚಿಕ್ಕ ಮಗನು ಕಣ್ಣು ಒರೆಸಿಕೊಳ್ಳುತ್ತಾ, ಈಗ ನಾನು ತುಂಬ ಸುಸ್ತಾಗಿದ್ದೇನೆ ಅಪ್ಪಾಜಿ. ಈಗ ನಾನು ಮಲಗಬೇಕು. ನೀವು ಅಣ್ಣನಿಗೆ ಹೇಳಿ. ಆಗ ಗೋಪಿನಾಥ್ ಅವರು ಆಸೆಯಿಂದ ದೊಡ್ಡ ಮಗನ ಬಳಿ ಬಂದರು. ಮಗ ರಾಜೇಶ್, ನಿನ್ನ ಅಮ್ಮ ತುಂಬ ಅನಾರೋಗ್ಯ ಪೀಡಿತಳಾಗಿದ್ದಾಳೆ. ಡಾಕ್ಟರ್ ಬಳಿ ಕರೆದುಕೊಂಡು ಹೋಗು. ಆಗ ರಾಜೇಶನು ನಿರ್ಲಕ್ಷ್ಯತನದಿಂದ ಮೊಬೈಲ್ ಸ್ಕ್ರೋಲ್ ಮಾಡುತ್ತಾ ಹೇಳಿದನು, ನನ್ನ ಬಳಿ ಸಮಯವಿಲ್ಲ. ಹೇಗಿದ್ದರೂ ನೀವು ಈ ತಿಂಗಳು ತಮ್ಮನ ಬಳಿ ಇದ್ದೀರಿ ಅಂದ ಮೇಲೆ ಇದು ಅವನ ಜವಾಬ್ದಾರಿಯಾಗಿದೆ. ಗೋಪಿನಾಥ್ ಅವರು ಅಸಹಾಯಕರಾಗಿ ನಿಂತುಕೊಂಡರು. ಇತ್ತ ಕಡೆ ಅವರು ಕೂಡ ಅನಾರೋಗ್ಯ ಪೀಡಿತರಾಗಿದ್ದರು. ಈಗ ಅವರ ಮಕ್ಕಳು ತನ್ನ ಪತ್ನಿಯ ಅನಾರೋಗ್ಯದ ಜವಾಬ್ದಾರಿಯನ್ನು ಎತ್ತಿಕೊಳ್ಳಲು ತಯಾರಿರಲಿಲ್ಲ. ಗೋಪಿನಾಥ್ ಅವರು ಒಂದು ಕ್ಷಣ ತನ್ನ ಇಬ್ಬರು ಮಕ್ಕಳ ಕಡೆಗೆ ನೋಡಿದರು. ಯಾರೂ ಉತ್ತರ ನೀಡಲಿಲ್ಲ. ಗೋಪಿನಾಥ್ ಅವರು ದೀರ್ಘವಾದ ಉಸಿರನ್ನು ತೆಗೆದುಕೊಂಡರು. ನಡುಗುತ್ತಿರುವ ಕೈಗಳಿಂದ ಕಾವೇರಿಯವರಿಗೆ ಆಸರೆ ನೀಡಿದರು. ತನ್ನ ಬಳಿ ಇದ್ದ ಸ್ವಲ್ಪ ಹಣವನ್ನು ತೆಗೆದುಕೊಂಡು ಪತ್ನಿಯನ್ನು ಆಟೋದಲ್ಲಿ ಕುಳ್ಳಿರಿಸಿಕೊಂಡು ಆಸ್ಪತ್ರೆಗೆ ಹೊರಟು ಬಂದರು. ಆಸ್ಪತ್ರೆಗೆ ಬರುತ್ತಿದ್ದಂತೆ ಡಾಕ್ಟರ್ ಚೆಕಪ್ ಮಾಡಿದರು. ಅವರ ಸ್ಥಿತಿ ಗಂಭೀರ ಎಂದು ತಿಳಿದು ಕಾವೇರಿಯವರನ್ನು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದರು ಮತ್ತು ಚಿಕಿತ್ಸೆ ಶುರು ಮಾಡಿದರು. ಗೋಪಿನಾಥ್ ಅವರು ಸ್ವಲ್ಪ ಹೊತ್ತಿನಲ್ಲಿ ತನ್ನಿಬ್ಬರ ಮಕ್ಕಳಿಗೂ ಫೋನ್ ಮಾಡಿದರು. ಮೊದಲು ಇಬ್ಬರೂ ಫೋನ್ ಎತ್ತಲಿಲ್ಲ. ತುಂಬ ಹೊತ್ತು ಪ್ರಯತ್ನಿಸಿದ ಮೇಲೆ ಚಿಕ್ಕ ಮಗ ಫೋನ್ ಎತ್ತಿದನು. ಅಪ್ಪಾಜಿ, ನಾವು ಬರುತ್ತೇವೆ ಎಂದು ಹೇಳಿ ಅವನು ಫೋನ್ ಇಟ್ಟನು. ಮಧ್ಯಾಹ್ನವಾಗುತ್ತಿದ್ದಂತೆ ರಾಜೇಶ್ ಹಾಗೂ ರೂಪಾ ಬಂದರು. ಸ್ವಲ್ಪ ಹೊತ್ತಿನಲ್ಲೇ ಮೋಹಿತ್ ಹಾಗೂ ಮನೀಷಾ ಕೂಡ ಬಂದು ತಲುಪಿದರು. ರಾಜೇಶ್ ಒಳಗೆ ಬರುತ್ತಲೇ ಅಸಡ್ಡೆ ತೋರುತ್ತಾ ಕೇಳಿದನು, ಏನಾಯ್ತಪ್ಪಾಜಿ, ಅಮ್ಮ ಸರಿಯಾಗಿದ್ದಾಳೆ ತಾನೇ? ಗೋಪಿನಾಥ್ ಅವರು ಸುಸ್ತಾದವರಂತೆ ಹೇಳಿದರು. ಡಾಕ್ಟರ್ ಹೇಳಿದ್ದಾರೆ, ನಿಮ್ಮ ಅಮ್ಮನ ಹಾರ್ಟ್ನ ಆಪರೇಷನ್ ಮಾಡಬೇಕು. 3 ಲಕ್ಷ ರೂಪಾಯಿ ವೆಚ್ಚವಾಗುತ್ತದೆ. ಇದನ್ನು ಕೇಳಿ ಇಬ್ಬರು ಮಕ್ಕಳು ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡರು. ಮೋಹಿತ್ನು ಕೆಮ್ಮುತ್ತಾ ಹೇಳಿದನು, ಅಪ್ಪಾಜಿ, ಇಷ್ಟೊಂದು ದೊಡ್ಡ ಮೊತ್ತದ ಹಣ ಆಕಸ್ಮಿಕವಾಗಿ? ರಾಜೇಶ್ ಮೋಹಿತ್ನ ಮಾತನ್ನು ಮುಂದುವರಿಸಿದ್ದನು. ಹಾಂ ಅಪ್ಪಾಜಿ, ಇಷ್ಟೊಂದು ಹಣ ನಮ್ಮ ಬಳಿಯಂತೂ ಇಲ್ಲ. ಬ್ಯಾಂಕ್ನಿಂದ ತೆಗೆಯಬೇಕಾಗುತ್ತದೆ. ಸ್ವಲ್ಪ ಸಮಯ ಬೇಕಾಗುತ್ತದೆ. ಗೋಪಿನಾಥ್ ಅವರ ಕಣ್ಣುಗಳು ತುಂಬಿ ಬಂದವು ಮತ್ತು ಹೇಳಿದರು, ಮಗ, ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಹಣವನ್ನು ಹೊಂದಿಸಿ. ರಾಜೇಶ್ ಹಾಗೂ ಮೋಹಿತ್ ಇಬ್ಬರು ತಲೆಯಾಡಿಸುತ್ತಾ ಹೇಳಿದರು, ಹಾಂ ಅಪ್ಪಾಜಿ, ನಾವು ನೋಡುತ್ತೇವೆ. ಆದಷ್ಟು ಬೇಗ ಬರುತ್ತೇವೆ. ಆನಂತರ ಇಬ್ಬರು ಆಸ್ಪತ್ರೆಯಿಂದ ಹೊರಟು ಹೋದರು. ಗೋಪಿನಾಥ್ ಅವರು ಅರ್ಧ ಗಂಟೆಗೊಮ್ಮೆ ಫೋನ್ ಮಾಡತೊಡಗಿದರು. ಮೊದಲು ರಾಜೇಶ್, ಆಮೇಲೆ ಮೋಹಿತ್. ಆದರೆ ಯಾರೂ ಕೂಡ ಫೋನ್ ಎತ್ತಲಿಲ್ಲ.
ಅವರ ಭರವಸೆ ನಿಧಾನವಾಗಿ ಚೂರಾಗುತ್ತಾ ಸಾಗಿತ್ತು. ನರ್ಸ್ ಬಂದು ಹೇಳಿದರು, ನಿಮ್ಮ ಬಳಿ ತುಂಬ ಸಮಯ ಕಡಿಮೆ ಇದೆ. ಆಪರೇಷನ್ ಆದಷ್ಟು ಬೇಗ ಮಾಡಬೇಕು. ನೀವು ಹಣವನ್ನು ಜಮಾ ಮಾಡಿ, ನಾವು ಆಪರೇಷನ್ನ ತಯಾರಿ ನಡೆಸುತ್ತೇವೆ. ಗೋಪಿನಾಥ್ ಅವರು ಪ್ರತಿ ಬಾರಿಯೂ ಒಂದೇ ಉತ್ತರ ನೀಡುತ್ತಿದ್ದರು, ನನ್ನ ಮಕ್ಕಳು ಬರುತ್ತಿರಬಹುದು. ಆದರೆ ನೋಡುತ್ತಲೇ ರಾತ್ರಿಯಾಯಿತು. ಅವರಿಬ್ಬರೂ ಬರಲಿಲ್ಲ. ಕಾವೇರಿಯವರ ಪರಿಸ್ಥಿತಿ ಇನ್ನೂ ಹಾಳಾಯಿತು. ಗೋಪಿನಾಥ್ ಅವರು ಅವಳ ಕೈಯನ್ನು ಹಿಡಿದುಕೊಂಡರು. ಕಾವೇರಿಯವರು ಕೂಡ ಅವರ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡರು. ಆದರೆ ಕಾವೇರಿಯವರ ಹಿಡಿತವು ನಿಧಾನವಾಗಿ ಸಡಿಲವಾಗುತ್ತಾ ಸಾಗಿತ್ತು. ಯಾವುದರ ಬಗ್ಗೆ ಹೆದರಿಕೆ ಇತ್ತೋ ನಂತರ ಅದೇ ಆಯಿತು. ಗೋಪಿನಾಥ್ ಅವರು ಅವಳ ತಂಪಾಗುತ್ತಿರುವ ಬೆರಳುಗಳನ್ನು ಹಿಡಿದುಕೊಂಡು ಬಿಕ್ಕಿ ಬಿಕ್ಕಿ ಅಳತೊಡಗಿದರು. ಆಸ್ಪತ್ರೆಯ ನೀರವ ಮೌನದಲ್ಲಿ ಕೇವಲ ಗೋಪಿನಾಥ್ ಅವರ ಬಿಕ್ಕಳಿಸುವಿಕೆ ಮಾತ್ರ ಮೊಳಗುತ್ತಿತ್ತು. ಅವರು ನಡುಗುತ್ತಿರುವ ಕೈಗಳಿಂದ ಫೋನ್ ಎತ್ತಿಕೊಂಡರು. ಮನೆಯ ನಂಬರ್ ಡಯಲ್ ಮಾಡಿದರು. ರಾತ್ರಿಯ ಸಮಯವಾಗಿತ್ತು. ಫೋನ್ ಗಂಟೆ ಬಾರಿಸತೊಡಗಿತ್ತು. ಕೊನೆಗೂ ರಾಜೇಶ್ ಫೋನ್ ಎತ್ತಿದನು. ಹಲೋ ಅಪ್ಪಾಜಿ, ಇಷ್ಟೊಂದು ರಾತ್ರಿ ಫೋನ್ ಏಕೆ ಮಾಡಿದ್ದೀರಿ? ಗೋಪಿನಾಥ್ ಅವರ ಸ್ವರ ಗಂಟಲಲ್ಲೇ ನಿಂತು ಹೋಯಿತು. ಮಗ, ನಿನ್ನ ಅಮ್ಮ ಉಳಿಯಲಿಲ್ಲ. ಇಷ್ಟು ಹೇಳಿ ಅವರು ಬಿಕ್ಕಿ ಬಿಕ್ಕಿ ಅಳತೊಡಗಿದರು. ಫೋನ್ನ ಮತ್ತೊಂದು ಕಡೆ ರಾಜೇಶ್ ಸ್ತಬ್ಧನಾಗಿ ನಿಂತನು. ಏನು? ಆದರೆ ನಾವು ನಾಳೆ ಬರುವವರಿದ್ದೆವು ಎಂದು ಅವನು ಹೇಳಿದನು. ಗೋಪಿನಾಥ್ ಅವರ ಬಿಕ್ಕಳಿಸುವಿಕೆಯು ನಿಲ್ಲುವ ಲಕ್ಷಣವೇ ತೋರಲಿಲ್ಲ. ಮಾರನೇ ದಿನ ಬೆಳಿಗ್ಗೆ ಕಾವೇರಿಯವರ ಅಂತಿಮ ಸಂಸ್ಕಾರ ಮಾಡಲಾಯಿತು. ಗೋಪಿನಾಥ್ ಅವರು ಕಲ್ಲಿನಂತೆ ನಿಂತಿದ್ದರು. ಮಕ್ಕಳು ಹಾಗೂ ಸೊಸೆಯಂದಿರು ತಲೆ ತಗ್ಗಿಸಿಕೊಂಡು ಸುಮ್ಮನೆ ಭಾವಶೂನ್ಯರಾಗಿ ನಿಂತಿದ್ದರು. ಚಿತೆಯು ಉರಿಯುತ್ತಿತ್ತು. ಇದರ ಕೆನ್ನಾಲಿಗೆಯು ಆಕಾಶದವರೆಗೆ ಹಾರುತ್ತಿತ್ತು. ಕೊನೆಗೂ ಕಾವೇರಿಯವರು ಈ ಪ್ರಪಂಚವನ್ನು ಬಿಟ್ಟು ಹೊರಟು ಹೋದರು. ಮನೆಗೆ ಬರುತ್ತಿದ್ದಂತೆ ಗೋಪಿನಾಥ್ ಅವರ ಕಾಲುಗಳು ನಡುಗುತ್ತಿದ್ದವು. ಅವರು ಮನೆಯ ಬಾಗಿಲ ಬಳಿ ಹೆಜ್ಜೆ ಇಡುತ್ತಿದ್ದಂತೆ ಈ ಮನೆಯು ಅವರಿಗೆ ಈಗ ತನ್ನ ಮನೆಯಂತೆ ತೋರಲಿಲ್ಲ. ಅವರ ದೃಷ್ಟಿ ಈಗ ಆ ಮಂಚದ ಕಡೆಗೆ ಸಾಗಿತ್ತು. ಅಲ್ಲಿ ಕಾವೇರಿಯವರು ಕುಳಿತುಕೊಳ್ಳುತ್ತಿದ್ದರು. ಅಲ್ಲಿ ಈಗ ಒಂದು ಖಾಲಿ ಜಾಗವಿತ್ತು. ಗೋಪಿನಾಥ್ ಅವರು ಅಲ್ಲೇ ಕುಳಿತುಕೊಂಡರು. ಅವರು ಯಾವುದೋ ಲೋಕದಲ್ಲಿ ತಮ್ಮನ್ನು ತಾವೇ ಕಳೆದು ಹೋದವರಂತೆ ಕುಳಿತುಕೊಂಡರು. ಅವರೀಗ ಈ ಪ್ರಪಂಚದಲ್ಲಿ ಸಂಪೂರ್ಣವಾಗಿ ಒಬ್ಬಂಟಿಯಾಗಿದ್ದರು. ಸಮಯವು ತನ್ನ ವೇಗದಲ್ಲಿ ಕಳೆದು ಹೋಯಿತು. 2 ತಿಂಗಳು ಕಳೆಯಿತು. ಈಗ ಮಕ್ಕಳು ಹಾಗೂ ಸೊಸೆಯಂದರು ತಮ್ಮ ತಮ್ಮ ಜೀವನದಲ್ಲಿ ಬ್ಯುಸಿಯಾಗಿದ್ದರು. ಮನೆಯ ಪ್ರತಿಯೊಂದು ಮೂಲೆಯಲ್ಲೂ ಕಾವೇರಿಯವರ ನೆನಪುಗಳು ತುಂಬಿತ್ತು. ಒಮ್ಮೊಮ್ಮೆ ಅವರಿಗೆ ಅನಿಸುತ್ತಿತ್ತು, ಕಾವೇರಿ ಅಡುಗೆ ಕೋಣೆಯಿಂದ ಕೂಗಿ ಕರೆಯಬಹುದು. ಒಮ್ಮೊಮ್ಮೆ ಅನಿಸುತ್ತಿತ್ತು, ಈಗ ಚಹಾ ತೆಗೆದುಕೊಂಡು ಬರಬಹುದು. ಆದರೆ ಅದು ಕೇವಲ ಕಲ್ಪನೆಯಾಗಿತ್ತು. ಈಗ ಯಾರೂ ಅವರ ಪರಿಸ್ಥಿತಿಯನ್ನು ಕೇಳುವವರಿರಲಿಲ್ಲ. ನಿಧಾನವಾಗಿ ರೂಪ ಹಾಗೂ ಮನೀಷಾ ಇಬ್ಬರಿಗೂ ಗೋಪಿನಾಥ್ ಅವರು ಒಂದು ಭಾರ ಎನ್ನುವಂತೆ ಕಂಡರು. ಒಂದು ದಿನ ರೂಪ ಬಡಬಡಿಸುತ್ತಾ ರಾಜೇಶ್ನಲ್ಲಿ ಹೇಳಿದಳು, ಕೇಳಿ, ಈಗ ಅಪ್ಪಾಜಿಯಂತೂ ಇಡೀ ದಿನ ಕೆಮ್ಮುತ್ತಾ ಇರುತ್ತಾರೆ. ಏನೂ ಕೆಲಸವನ್ನು ಮಾಡುವುದಿಲ್ಲ. ನಮಗೆ ಅವರು ಭಾರವಾಗಿದ್ದಾರೆ. ಆಗ ರಾಜೇಶ್ ಅವಳಿಂದ ಕಣ್ಣು ತಪ್ಪಿಸಿಕೊಳ್ಳುತ್ತಾ ಹೇಳಿದನು, ಹಾಗಾದರೆ ನಾನೇನು ಮಾಡಲಿ? ತಮ್ಮನ ಬಳಿ ಇದ್ದಾಗಲೂ ಕೂಡ ಅವನಿಗೂ ತೊಂದರೆ ಇತ್ತು. ಈಗ ನಮ್ಮ ಬಳಿ ಇದ್ದಾರೆ ಎಂದರೆ ನಿನಗೆ ತೊಂದರೆಯಾಗುತ್ತಿದೆ. ಏನಾದರೂ ಇದಕ್ಕೆ ಉಪಾಯವನ್ನು ಹುಡುಕಬೇಕಲ್ಲವೇ? ಮನೀಷಾ ಕೂಡ ಮಾತನ್ನು ತುಂಡರಿಸುತ್ತಾ ಹೇಳಿದಳು, ಅಕ್ಕ, ನೀನು ಹೇಳುತ್ತಿರುವುದು ಸರಿಯಾಗಿದೆ. ಅಮ್ಮ ಇದ್ದಾಗ ಕನಿಷ್ಠವೆಂದರೂ ಮನೆ ಕೆಲಸದಲ್ಲಾದರೂ ಸಹಾಯ ಮಾಡುತ್ತಿದ್ದರು. ಆದರೆ ಈಗಂತೂ ಅನಾರೋಗ್ಯ ಪೀಡಿತ ವ್ಯಕ್ತಿ ಬಿದ್ದುಕೊಂಡಿದ್ದಾರೆ. ಅವರ ಸೇವೆಯನ್ನು ನಾವು ಮಾಡಬೇಕು. ಆಗ ರೂಪ ದೃಷ್ಟಿಯನ್ನು ತಪ್ಪಿಸಿಕೊಳ್ಳುತ್ತಾ ಹೇಳಿದಳು, ಈಗ ಅಪ್ಪಾಜಿಯನ್ನು ವೃದ್ಧಾಶ್ರಮಕ್ಕೆ ಕಳಿಸುವುದೇ ಇದಕ್ಕಿರುವ ಉಪಾಯವಾಗಿದೆ. ಅಲ್ಲಿ ಇವರಂತೆ ಹಲವಾರು ಜನರಿರುತ್ತಾರೆ. ಕನಿಷ್ಠ ಎಂದರೂ ಇಲ್ಲಿಗಿಂತ ಅಲ್ಲಿ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ರಾಜೇಶ್ ಹಾಗೂ ಮೋಹಿತ್ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡರು. ಆಗ ರಾಜೇಶ್ ಹೇಳಿದನು, ಮಾತು ಸರಿಯಾಗಿದೆ. ನಾವು ಕೂಡ ನಮ್ಮ ಕಾರ್ಯಕಲಾಪಗಳಲ್ಲಿ ಮಗ್ನರಾಗಿರುತ್ತೇವೆ. ಆಗ ಗೋಪಿನಾಥ್ ಅವರಿಗೆ ಈ ನಿರ್ಧಾರದ ಬಗ್ಗೆ ಹೇಳಲಾಯಿತು. ಅವರ ಕಣ್ಣುಗಳು ಒದ್ದೆಯಾದವು. ರಾಜೇಶ್ ಮತ್ತು ಮೋಹಿತ್ ಗೋಪಿನಾಥ್ ಅವರನ್ನು ವೃದ್ಧಾಶ್ರಮಕ್ಕೆ ಬಿಡಲು ಅವರ ಜೊತೆ ಬಂದರು. ಗಾಡಿ ಮುಂದೆ ಸಾಗುತ್ತಿದ್ದಂತೆ ಅವರ ಕಣ್ಣುಗಳು ಒದ್ದೆಯಾದವು. ಅವರು ಕಿಟಕಿಯಿಂದ ಹೊರಗಡೆ ನೋಡಿದಾಗ ಪರಿಚಯದ ದಾರಿಯು ಹಿಂದಕ್ಕೆ ಹೋಗುತ್ತಿರುವಂತೆ ತೋರಿತ್ತು. ಮುಂದಿರುವ ಗುರಿಯು ಅಪರಿಚಿತವಾಗಿತ್ತು. ಸ್ವಲ್ಪ ಹೊತ್ತಿನ ನಂತರ ಗಾಡಿಯು ಒಂದು ಕಟ್ಟಡದ ಮುಂದೆ ಬಂದು ನಿಂತಿತ್ತು. ಬೋರ್ಡ್ನಲ್ಲಿ ಬರೆಯಲಾಗಿತ್ತು, ಸುಖಧಾಮ ವೃದ್ಧಾಶ್ರಮ. ಗೋಪಿನಾಥ್ ಅವರ ಹೃದಯ ಭಾರವಾಯಿತು. ಒಮ್ಮೆ ದೃಷ್ಟಿಯನ್ನು ಮೇಲಕ್ಕೆ ಹಾಯಿಸಿದರು. ನಡುಗುವ ಸ್ವರದಲ್ಲಿ ಕೇಳಿದರು, ಮಗ, ಇಂದಿನಿಂದ ನಾನು ನಿಮ್ಮ ಜೊತೆ ಇರುವುದಿಲ್ಲವೇನು? ರಾಜೇಶ್ನು ತಲೆಯನ್ನು ತಗ್ಗಿಸಿದನು. ಮೋಹಿತ್ನು ಹೇಳಿದನು, ಅಪ್ಪಾಜಿ, ಇಲ್ಲಿ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ನಿಮ್ಮಂತೆ ಬೇರೆ ವಯಸ್ಸಾದ ಹಿರಿಯರು ಕೂಡ ಇಲ್ಲಿ ಇರುತ್ತಾರೆ. ಆಗ ಗೋಪಿನಾಥ್ ಅವರು ಕಿರುನಗೆ ನಕ್ಕರು. ಆದರೆ ಅವರ ಕಣ್ಣುಗಳು ಒದ್ದೆಯಾಗಿದ್ದವು. ಅವರು ಕ್ಷೀಣವಾದ ಸ್ವರದಲ್ಲಿ ಹೇಳಿದರು, ಅಲ್ಲಿ ನಿಮ್ಮಿಬ್ಬರಲ್ಲಿ ಯಾರಾದರೂ ಇರುತ್ತಾರೆಯೇ? ಅವರ ಈ ಮಾತನ್ನು ಕೇಳಿ ಅವರಿಬ್ಬರು ಮಕ್ಕಳು ಅಂತರಾಳದಿಂದ ನಡುಗಿ ಹೋದರು. ಆದರೆ ಅವರು ಯಾವುದೇ ಉತ್ತರವನ್ನು ನೀಡಲಿಲ್ಲ. ಒಳಗಡೆ ಹೋಗಿ ಗೋಪಿನಾಥ್ ಅವರು ಕೊನೆಯ ಬಾರಿ ತಮ್ಮ ಮಕ್ಕಳನ್ನು ನೋಡಿದರು ಮತ್ತು ಭಾರವಾದ ಹೃದಯದಿಂದ ಹೇಳಿದರು, ಈಗ ನೀವು ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗಲು ಮಾತ್ರ ಬರಬೇಡಿ. ಈಗ ನಾನು ಅಲ್ಲಿಗೆ ಮರಳಿ ಬರುವುದಿಲ್ಲ ಎಂದು ಹೇಳುತ್ತಾ ಬಿಕ್ಕಿ ಬಿಕ್ಕಿ ಅತ್ತರು.
ರಾಜೇಶ್ ಹಾಗೂ ಮೋಹಿತ್ ಇಬ್ಬರು ತಲೆ ತಗ್ಗಿಸಿದರು. ಮುಂದೆ ಅವರಿಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಇಬ್ಬರು ಸುಮ್ಮನೆ ಗಾಡಿಯಲ್ಲಿ ಕುಳಿತು ಹೊರಟು ಹೋದರು. ಈಗ ಗೋಪಿನಾಥ್ ಅವರು ಒಬ್ಬಂಟಿಯಾಗಿದ್ದರು. ಜೊತೆ ಇದ್ದ ಪತ್ನಿಯೂ ಕೂಡ ಕಳೆದು ಹೋದಳು. ಜೊತೆಗಿದ್ದ ಮಕ್ಕಳು ಕೂಡ ವೃದ್ಧಾಶ್ರಮದಲ್ಲಿ ಬಿಟ್ಟು ಹೋದರು. ಪರಿವಾರದ ಹೆಸರಿನಲ್ಲಿ ಕೇವಲ ಅವರ ಬಳಿ ಈಗ ನೆನಪು ಮಾತ್ರ ಉಳಿದಿತ್ತು. ಮೊದಮೊದಲು ಗೋಪಿನಾಥ್ ಅವರಿಗೆ ಅಲ್ಲಿ ಯಾವುದೂ ಒಳ್ಳೆಯದೆನಿಸಲಿಲ್ಲ. ಅಲ್ಲಿ ಪ್ರತಿಯೊಂದು ವಸ್ತು ಅಪರಿಚಿತವಾಗಿತ್ತು. ಪ್ರತಿಯೊಂದು ಮುಖವು ಹೊಸ ಮುಖವಾಗಿತ್ತು. ಅವರಿಗೆ ಗೊತ್ತಿತ್ತು, ಕಣ್ಣೀರು ಹಾಕುವುದರಿಂದ ಏನೂ ಬದಲಾಗುವುದಿಲ್ಲ. ಆನಂತರ ಅವರು ತಮಗೆ ತಾವು ಬುದ್ಧಿ ಹೇಳಿಕೊಂಡರು. ಕನಿಷ್ಠವೆಂದರೂ ತಮ್ಮ ಸೊಸೆಯಂದಿರು ಇಲ್ಲಿ ತಮಗೆ ಬೈಯುವುದಿಲ್ಲ. ಈಗ ತನ್ನ ಮಕ್ಕಳು ತಮ್ಮನ್ನು ಭಾರವೆಂದು ತಿಳಿಯುವುದಿಲ್ಲ. ಕ್ರಮೇಣ ನಿಧಾನವಾಗಿ ಅವರ ಜೊತೆ ಇರುವ ವಯಸ್ಸಾದ ಹಿರಿಯರ ಜೊತೆಗೆ ಅವರು ನೆಮ್ಮದಿಯನ್ನು ಕಂಡುಕೊಂಡರು. ಅವರ ಆರೋಗ್ಯವು ಕೂಡ ಸುಧಾರಿಸಿತು. ಎಲ್ಲರ ಜೊತೆ ಪ್ರತಿದಿನ ಯೋಗ, ವ್ಯಾಯಾಮ ಮಾಡೋದು ಈಗ ಅವರ ದಿನಚರಿಯಾಗಿತ್ತು. ಅವರು ಮತ್ತೊಮ್ಮೆ ನಗಲು ಶುರು ಮಾಡಿದರು. ಜೀವನವನ್ನು ಸಾಗಿಸತೊಡಗಿದರು. ಇತ್ತ ಕಡೆ ಗೋಪಿನಾಥ್ ಅವರು ಇಲ್ಲದ ಮನೆಯಲ್ಲಿ ಸೊಸೆಯಂದಿರ ಮನಸ್ಸಿಗೆ ಶಾಂತಿ ದೊರಕಿತ್ತು. ಬೇರೆ ಯಾರ ಸೇವೆ ಮಾಡುವುದಾಗಲಿ ಅಥವಾ ಜವಾಬ್ದಾರಿಯನ್ನು ಎತ್ತಿಕೊಳ್ಳುವುದಾಗಲಿ ಇರಲಿಲ್ಲ. ರಾಜೇಶ್ ಹಾಗೂ ಮೋಹಿತ್ ಇಬ್ಬರು ಸಂಪೂರ್ಣವಾಗಿ ನಿಶ್ಚಿಂತರಾಗಿದ್ದರು. ಆದರೆ ಒಂದು ದಿನ, ಇದು ಹೇಗೆ ಆಗಲು ಸಾಧ್ಯ? ಅಪ್ಪಾಜಿ ನಮ್ಮ ಜೊತೆ ಇಷ್ಟೊಂದು ದೊಡ್ಡ ಅನ್ಯಾಯ ಹೇಗೆ ಮಾಡಲು ಸಾಧ್ಯ? ರಾಜೇಶ್ನು ಕೋರ್ಟ್ನ ಆದೇಶವನ್ನು ಕೈಯಲ್ಲಿ ಹಿಡಿದುಕೊಳ್ಳುತ್ತಾ ಸ್ತಬ್ಧ ಸ್ವರದಲ್ಲಿ ಹೇಳಿದನು. ಇದನ್ನು ಕೇಳಿ ಮೋಹಿತ್, ರೂಪ ಮತ್ತು ಮನೀಷಾ ಎಲ್ಲರೂ ಆಶ್ಚರ್ಯಚಕಿತರಾದರು. ಏನಾಯಿತು? ಅಷ್ಟಕ್ಕೂ ಏನು ವಿಷಯ? ರೂಪ ಕೇಳಿದಳು. ಅಯ್ಯೋ, ಕೋರ್ಟ್ನ ಕಡೆಯಿಂದ ಈ ಮನೆಯನ್ನು ಖಾಲಿ ಮಾಡುವಂತೆ ನಮಗೆ ಆದೇಶ ಬಂದಿದೆ. ಮತ್ತು ಮೇಲಾಗಿ ಹೊಲದ ಜಮೀನು ಕೂಡ ನಮ್ಮದಲ್ಲ. ಆದರೆ ಅಪ್ಪಾಜಿಯಂತೂ ಎಲ್ಲ ಆಸ್ತಿಯನ್ನು ಇಬ್ಬಾಗ ಮಾಡಿದ್ದರಲ್ಲವೇ? ಎಲ್ಲ ಆಸ್ತಿಯನ್ನು 2 ಭಾಗವಾಗಿ ಹಂಚಿದ್ದರಲ್ಲವೇ? ಅಂದ ಮೇಲೆ ಅವರು ತಮ್ಮ ಆಸ್ತಿಯನ್ನು ಮತ್ತೊಮ್ಮೆ ಬರೆಸಿದರೇನು? ಏನು, ನಿಜವಾಗಲೂ ಅಪ್ಪಾಜಿ ತಮ್ಮ ಆಸ್ತಿಯನ್ನು ಬೇರೆಯವರ ಹೆಸರಿಗೆ ಮಾಡಿದ್ದಾರೇನು? ಮೋಹಿತ್ನು ತನ್ನ ಹಣೆಯ ಮೇಲಿನ ಬೆವರನ್ನು ಒರೆಸಿಕೊಳ್ಳುತ್ತಾ ಹೇಳಿದನು. ರಾಜೇಶ್ನು ಆಳವಾದ ಉಸಿರನ್ನು ತೆಗೆದುಕೊಂಡನು ಮತ್ತು ಗಾಬರಿಯ ಸ್ವರದಲ್ಲಿ ಹೇಳಿದನು, ಹಾಂ ಹೌದು, ಕೋರ್ಟ್ನ ಆರ್ಡರ್ ಬಂದಿದೆ. ಆಗ ರೂಪ ಸಿಟ್ಟಿನಿಂದ ಕೂಗಾಡಿದಳು. ಆದರೆ ಅವರು ಹೀಗೇಕೆ ಮಾಡಿದರು? ನೀವಿಬ್ಬರು ಅವರ ಮಕ್ಕಳಲ್ಲವೇ? ಆಗ ಮನೀಷಾ ಕೂಡ ಸಿಡಿಮಿಡಿಗೊಳ್ಳುತ್ತಾ ಹೇಳಿದಳು, ಹಾಂ, ಅಷ್ಟಕ್ಕೂ ಇದೆಲ್ಲವೂ ಯಾರ ಹೆಸರಿಗೆ ಹೋಯಿತು? ಈಗ ಯಾವುದೇ ಬೇರೆ ದಾರಿಯಿಲ್ಲ ಎಂದು ತಿಳಿದು ಎಲ್ಲರೂ ಅಪ್ಪಾಜಿಯನ್ನು ಭೇಟಿ ಮಾಡಲು ವೃದ್ಧಾಶ್ರಮಕ್ಕೆ ಹೋಗುವ ತೀರ್ಮಾನ ಕೈಗೊಂಡರು. ಗೋಪಿನಾಥ್ ಅವರು ತಮ್ಮ ಕೋಣೆಯಲ್ಲಿ ಕುಳಿತು ಪೇಪರ್ ಓದುತ್ತಿದ್ದರು. ರಾಜೇಶ್ ಹಾಗೂ ಮೋಹಿತ್ ತಮ್ಮ ಪತ್ನಿಯರೊಂದಿಗೆ ಒಳಗಡೆ ಬಂದರು. ಅವರ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡಿ ಭಾವುಕ ಸ್ವರದಲ್ಲಿ ಹೇಳಿದರು, ಅಪ್ಪಾಜಿ, ನಾವು ನಿಮ್ಮನ್ನು ಕರೆದುಕೊಂಡು ಹೋಗಲು ಬಂದಿದ್ದೇವೆ. ಈಗ ನಮ್ಮ ಜೊತೆ ಮನೆಗೆ ಬನ್ನಿ. ಗೋಪಿನಾಥ್ ಅವರು ಕಿರುನಗೆ ಬೀರುತ್ತಾ ಅವರ ಕಡೆಗೆ ನೋಡಿದರು. ಇಲ್ಲ ಮಗ, ಈಗ ಇದೇ ನನ್ನ ಮನೆ. ನಾನು ಇಲ್ಲೇ ಖುಷಿಯಾಗಿದ್ದೇನೆ. ಗೋಪಿನಾಥ್ ಅವರ ಶಾಂತ ಮುಖದಲ್ಲಿ ವಿಶ್ವಾಸ ತುಂಬಿತ್ತು. ಅವರ ಕಣ್ಣಿನಲ್ಲಿ ಈಗ ನೋವು ಇರಲಿಲ್ಲ. ಯಾರ ಮೇಲೆಯೂ ದೂರು ಕೂಡ ಇರಲಿಲ್ಲ. ಇಲ್ಲ ಅಪ್ಪಾಜಿ, ಅದು ನಮ್ಮ ತಪ್ಪಾಗಿತ್ತು. ನಮ್ಮ ತಪ್ಪನ್ನು ಸುಧಾರಿಸಿಕೊಳ್ಳಲು ಬಯಸಿದ್ದೇವೆ. ರಾಜೇಶನು ದಮ್ಮಯ್ಯ ಎನ್ನುತ್ತಾ ಹೇಳಿದನು. ಮೋಹಿತ್ನು ಕೂಡ ಕಣ್ಣೀರು ಒರೆಸಿಕೊಳ್ಳುತ್ತಾ ಹೇಳಿದನು, ಹೌದು ಅಪ್ಪಾಜಿ, ನಾವು ನಿಮ್ಮನ್ನು ಇಲ್ಲಿ ಒಬ್ಬಂಟಿಯಾಗಿ ಬಿಡಲು ಸಾಧ್ಯವಿಲ್ಲ. ಈಗ ನೀವು ನಮ್ಮ ಜೊತೆ ಬನ್ನಿ. ಆದರೆ ಗೋಪಿನಾಥ್ ಅವರು ನಿರ್ವಿಕಾರ ಭಾವದಿಂದ ಹೇಳಿದರು, ಒಬ್ಬಂಟಿಯಾಗಿ? ಇಲ್ಲ ಇಲ್ಲ, ಮೊದಲು ನಾನು ಒಬ್ಬಂಟಿಯಾಗಿದ್ದೆ. ಈಗ ನನ್ನ ಹಲವಾರು ಜೊತೆಗಾರರಿದ್ದಾರೆ. ರಾಜೇಶ್ ಹಾಗೂ ಮೋಹಿತ್ ಇಬ್ಬರು ತಲೆ ತಗ್ಗಿಸಿಕೊಂಡು ನಿಂತಿದ್ದರು. ನಮಗೆ ಒಂದು ಮಾತು ಮಾತ್ರ ಅರ್ಥವಾಗಲಿಲ್ಲ. ನೀವು ನಿಮ್ಮ ಸಂಪತ್ತನ್ನು ನಮಗೆ ಕೊಡುವುದರ ಬದಲು ಬೇರೆ ಯಾರಿಗೂ ಕೊಟ್ಟಿದ್ದೀರಲ್ಲ? ರೂಪ ಹಾಗೂ ಮನೀಷಾ ಕೂಡ ಹೈರಾಣಾಗಿ ಹೇಳಿದರು. ನೀವು ನಮ್ಮ ಬಗ್ಗೆ ಯೋಚಿಸಿಯೂ ಇಲ್ಲ. ನಾವು ಎಲ್ಲಿಗೆ ಹೋಗಬೇಕು? ಮತ್ತು ಅವರು ಯಾರು? ನಮ್ಮ ಭಾಗವನ್ನು ಅವರಿಗೆ ನೀಡಿದ್ದೀರಿ. ಗೋಪಿನಾಥ್ ಅವರು ದೀರ್ಘವಾದ ಉಸಿರನ್ನು ತೆಗೆದುಕೊಂಡರು ಮತ್ತು ತುಂಬ ಗಂಭೀರವಾಗಿ ಹೇಳಿದರು, ನಿಮ್ಮ ಭಾಗ? ನೀವು ನಿಮ್ಮ ಅಪ್ಪ ಅಮ್ಮನ ಪ್ರತಿಯಾಗಿ ನಿಮ್ಮ ಯಾವುದೇ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸಲಿಲ್ಲವೆಂದ ಮೇಲೆ ನಿಮಗೆ ಅಧಿಕಾರ ಬೇಕು ಎಂದು ಹೇಗೆ ಅಪೇಕ್ಷೆ ಮಾಡುತ್ತೀರಿ? ನಾನು ನಿಮಗೆ ಭಾಗವನ್ನು ಏಕೆ ಕೊಡಬೇಕು? ನೀವು ನನ್ನ ಹಾಗೂ ನನ್ನ ಪತ್ನಿಯ ಬಗ್ಗೆ ಯೋಚಿಸಲಿಲ್ಲ ಎಂದ ಮೇಲೆ ನಿಮ್ಮ ಬಗ್ಗೆ ನಾನೇಕೆ ಯೋಚಿಸಬೇಕು? ಯಾವಾಗ ನಮ್ಮವರು ನಮ್ಮನ್ನು ದೂರ ತಳ್ಳಿದರೋ ಆಗ ಅನಾಮಿಕರು ನನ್ನನ್ನು ತನ್ನವರೆಂದು ಒಪ್ಪಿಕೊಂಡರು. ಆದ್ದರಿಂದ ನನ್ನ ಸಂಪೂರ್ಣ ಸಂಪತ್ತನ್ನು ಈ ವೃದ್ಧಾಶ್ರಮಕ್ಕೆ ದಾನವಾಗಿ ನೀಡಿದ್ದೇನೆ. ಯಾವಾಗ ನನ್ನ ಮಕ್ಕಳು ನನ್ನನ್ನು ದೂರ ತಳ್ಳಿದರೋ ಆಗ ನನಗೆ ಆಸರೆ ನೀಡಿದ ಜಾಗ ಇದೇ ಆಗಿದೆ. ಇದನ್ನು ಕೇಳುತ್ತಿದ್ದಂತೆ ರಾಜೇಶ್ ಹಾಗೂ ಮೋಹಿತ್ ಇಬ್ಬರು ಸ್ತಬ್ಧರಾದರು. ಅವರ ಕಣ್ಣಿನಿಂದ ಕಣ್ಣೀರು ಸುರಿಯತೊಡಗಿತ್ತು. ಆಗ ರೂಪ ಹೇಳಿದಳು, ಆದರೆ ಅಪ್ಪಾಜಿ, ನೀವು ಹೀಗೆ ಮಾಡಿದ್ದು ಸರಿಯಲ್ಲ. ಇದು ತುಂಬ ಅನ್ಯಾಯವಾಗಿದೆ. ಆಗ ಗೋಪಿನಾಥ್ ಅವರು ಹೇಳಿದರು, ಹೇಗೆ ಅನ್ಯಾಯ ಮಗಳೇ? ಈಗ ನ್ಯಾಯ ಸರಿಯಾಗಿದೆ. ನಾನು ಹಾಗೂ ನನ್ನ ಪತ್ನಿಯ ಜೊತೆ ನೀನು ಹೇಗೆಲ್ಲ ನಡೆದುಕೊಂಡೆಯೋ ಅದರ ಹೊರತಾಗಿಯೂ ನಾನು ನಿನಗೆ ಆಸ್ತಿಯನ್ನು ನೀಡಿದ್ದರೆ ಆಗ ಅನ್ಯಾಯವಾಗುತ್ತಿತ್ತು. ಹಾಗೆ ಮಾಡಬೇಡಿ ಅಪ್ಪಾಜಿ, ನಮ್ಮನ್ನು ಕ್ಷಮಿಸಿ. ನಮಗೆ ನಿಮ್ಮ ಆಸ್ತಿ ಬೇಡ, ನೀವು ಜೊತೆಯಾಗಿದ್ದರೆ ಸಾಕು ಎಂದು ರಾಜೇಶ್ನು ದಮ್ಮಯ್ಯ ಎಂದು ಕಾಲಿಗೆ ಬಿದ್ದು ಬೇಡಿಕೊಂಡನು. ಹೌದು ಅಪ್ಪಾಜಿ, ನಮಗೆ ಒಂದು ಅವಕಾಶ ಕೊಡಿ. ಮೋಹಿತ್ನು ಕೂಡ ಕಾಲಿಗೆ ಬಿದ್ದು ಕೈ ಜೋಡಿಸುತ್ತಾ ಹೇಳಿದನು. ಆಗ ಗೋಪಿನಾಥ್ ಅವರು ಕಿರುನಗೆ ಬೀರುತ್ತಾ ಹೇಳಿದರು,
ಇಲ್ಲ ಮಗ, ಈಗ ಈ ಸಂಬಂಧವು ಕೇವಲ ಹೆಸರಿಗೆ ಮಾತ್ರ ಉಳಿದು ಹೋಗಿದೆ, ಮನಸ್ಸಿನಿಂದ ಅಲ್ಲ. ಆನಂತರ ಅವರು ದೀರ್ಘವಾದ ಉಸಿರನ್ನು ತೆಗೆದುಕೊಂಡರು. ಈಗ ನೀವು ಇಲ್ಲಿಂದ ಹೋಗಿ ಮತ್ತು ಹೋಗುವಾಗ ಒಂದು ಪಾಠವನ್ನು ಕಲಿತು ಹೋಗಿ. ನಿಮಗೆ ಇಷ್ಟ ಬಂದ ಹಾಗೆ ನಿಮ್ಮ ಆಸೆಯನ್ನು ಈಡೇರಿಸಿಕೊಳ್ಳಲು, ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ನಿಮ್ಮ ಅಪ್ಪ ಅಮ್ಮನನ್ನು ಇಬ್ಬಾಗ ಮಾಡಿಕೊಳ್ಳಲು ಮತ್ತು ಇಷ್ಟ ಬಂದ ಹಾಗೆ ಅವರನ್ನು ದೂರ ಮಾಡಲು ನಿಮ್ಮ ಅಪ್ಪ ಅಮ್ಮ ಯಾವುದೇ ಸಂಪತ್ತಾಗಿರುವುದಿಲ್ಲ. ಇಷ್ಟು ಹೇಳಿ ಗೋಪಿನಾಥ್ ಅವರು ಅಲ್ಲಿಂದ ಎದ್ದು ಹೊರಗಡೆ ವಾಕಿಂಗ್ ಮಾಡಲು ಹೊರಟು ಹೋದರು. ಮಕ್ಕಳು ಮತ್ತು ಸೊಸೆಯಂದಿರು ತಲೆ ತಗ್ಗಿಸಿಕೊಂಡು ಭಾರವಾದ ಹೆಜ್ಜೆಯೊಂದಿಗೆ ಮರಳಿ ಬಂದರು. ಆದರೆ ಇಂದು ಅವರಿಗೆ ಅರ್ಥವಾಗಿತ್ತು, ತಮ್ಮ ಮೂರ್ಖತನದ ಕಾರಣದಿಂದಾಗಿ ಎಲ್ಲಕ್ಕಿಂತ ದೊಡ್ಡ ಬೆಲೆಬಾಳುವ ಆಸ್ತಿಯನ್ನು ಅವರು ಇಂದು ಕಳೆದುಕೊಂಡಿದ್ದರು. ವೀಕ್ಷಕರೇ, ನಿಮಗೆ ಈ ಕತೆ ಹೇಗೆ ಅನಿಸಿತು? ಗೋಪಿನಾಥ್ ಅವರು ತೆಗೆದುಕೊಂಡ ನಿರ್ಣಯ ಸರಿಯಾಗಿತ್ತೇ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಕತೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕತೆಯನ್ನು ಕೊನೆಯವರೆಗೂ ಕೇಳಿದ್ದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು.